ಎಲ್ಲ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳಿಗೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಪ್ರೀತಿ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ ಈ ಚಾಪ್ಟರ್ನ 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಚೆನ್ನಾಗಿ ಕಲಿಬೇಕು. ಹಾಗಾಗಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್. ಯಾಕೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ನೀವು ಹೇಳಿ? 2 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ, 3 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗಳನ್ನ ನಾವು ಎಲ್ಲಿಂದ ಸಾಲ್ವ್ ಮಾಡ್ತಾ ಇದ್ದೀವಿ? LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಈ ಕ್ವಶನ್ಸ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಎಲ್ಲರೂ ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಆ ಸಬ್ಸ್ಕ್ರೈಬ್ ಬಟನ್ನ ಜೋರಾಗಿ ಹೊತ್ತಿ ಸಾಕು. ಹೊತ್ತಿ ನಮಗೆ ಸ್ಫೂರ್ತಿ ಸಿಗುತ್ತೆ ಡೆಫಿನೆಟ್ಲಿ ಅಂತ ಹೇಳ್ತಾ, ಸಕ್ಸಸ್ ಈಸ್ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್. ಅಂದರೆ ಒಬ್ಬ ವ್ಯಕ್ತಿ ಸಕ್ಸಸ್ನ ಕಾಣ್ಬೇಕಂದ್ರೆ ನೋಡಿ, ಒಬ್ಬ ಹುಡುಗ ರಿಸಲ್ಟ್ ಡೇ ದಿವಸ ನಿಂತಿಯಾನೆ, ಒಳಗಡೆಯಿಂದ ಬೆಳಕು ಕಾಣಿಸ್ತಾ ಇದೆ. ಹಂಗಂದ್ರೆ ಬೆಳಕಂದ್ರೇನೋ ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ಅರ್ಥ. ಸೊ ದಟ್ ಮೀನ್ಸ್ ಸಕ್ಸಸ್ ಯಾವಾಗ ಸಿಗುತ್ತೆ ನಮಗೆ? ತುಂಬ ವರ್ಕ್ ಮಾಡಿದಾಗ. ಅಂದರೆ ಇವಾಗ ಸ್ಮಾಲ್ ಎಫರ್ಟ್ಸ್ ಏನಾಗ್ತೀವಿ ನಾವು, ಡೈಲಿ ಎಫರ್ಟ್ಸು, ಆ ಎಫರ್ಟ್ಸ್ನ ಜಾಸ್ತಿ ಆಗ್ತಾ ರಿಪೀಟೆಡ್ ಆಗಿ ಅದೇ ಎಫರ್ಟ್ಸ್ನ ಆಗ್ತಾ ಹೋದರೆ ಡೆಫಿನೆಟ್ಲಿ ವಿ ವಿಲ್ ಸಿ ದ ಸಕ್ಸಸ್ ಅಂತ ಹೇಳ್ಬೋದು. ಅಂದರೆ ನಮಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಎಫರ್ಟ್ಸ್ ನೀವೇನು ಇವಾಗ ಆಗ್ತಾ ಇದ್ದೀರ ಇನ್ನೂ ಜಾಸ್ತಿ ಮಾಡಿ, ಇಂಟೆನ್ಸಿಫೈ ಮಾಡಿ, ಕಡಿಮೆ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಯಾವತ್ತೂ ಕೂಡ ಮಿಸ್ ಮಾಡಿದೆ, ಇವತ್ತೊಂದು ದಿವಸ ಬಿಟ್ಬಿಟ್ಟು ನಾಳೆ ಓದೋಣ ಅದೆಲ್ಲ ಬೇಡ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸೊ ಮುಂದಕ್ಕೆ ಮೂವ್ ಆಗೋಣ ನಾವು. ಓಕೆನಾ? ಈ ಚಾಪ್ಟರ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗಿದೆ. ಏನೋ ಕಾನ್ಸೆಪ್ಟ್ಸು? ಫಸ್ಟ್ ಫಾರ್ಮುಲಾಸ್ ಗೊತ್ತಿರಬೇಕು. ಏನೋ ಫಾರ್ಮುಲಾಸು? ಒಂದೊಂದು ಫಾರ್ಮುಲಾಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರ. ಡಿಸ್ಟೆನ್ಸ್ D is equal to square root of x2 minus x1 whole square plus y2 minus y1 whole square. ಇದು ಗೊತ್ತಿರ್ಬೇಕು ನಮಗೆ, ಹೌದಲ್ವಾ? ದೂರ ಸೂತ್ರ ಇದು, ಕರೆಕ್ಟ್. ನೆಕ್ಸ್ಟು ಫ್ರಮ್ ಒರಿಜಿನ್ ಅಥವಾ ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಯಾವುದು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಫಾರ್ಮುಲಾ ಆಗಿರುತ್ತೆ ಮೂಲ ಬಿಂದುವಿನಿಂದ ದೂರವನ್ನು ಕಂಡುಹಿಡಲಿಕ್ಕೆ. ಅದೇ ರೀತಿ ನೆಕ್ಸ್ಟು ಸೆಕ್ಷನ್ ಫಾರ್ಮುಲಾ ಅಂತ ಒಂದು ಬಂತು. ಸೆಕ್ಷನ್ ಫಾರ್ಮುಲಾ ವಿಭಾಗ ಸೂತ್ರ. ಸೆಕ್ಷನ್ ಪಾಯಿಂಟ್ P ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು mx2 ಪ್ಲಸ್ nx1 ಡಿವೈಡ್ ಬೈ m ಪ್ಲಸ್ n my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಇದೊಂದು ಫಾರ್ಮುಲಾ ಆಗಿತ್ತು. ಎಮ್ ಮತ್ತು ಎನ್ ಅಂದ್ರೇನು? ಎಮ್ ಆ್ಯಂಡ್ ಎನ್ ಆರ್ ರೇಷಿಯೋಸ್, ಅಂದರೆ ಅನುಪಾತವನ್ನು ಸೂಚಿಸತಕ್ಕಂಥ ಸಂಖ್ಯೆಗಳಿವು ಎಮ್ ಮತ್ತು ಎನ್. M1 ಮತ್ತು M2 ಅಂತ ಕೂಡ ಹೇಳ್ಕೊಟ್ಟಿರ್ಬೋದು, ಬೋತ್ ಆರ್ ಸೇಮ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇತ್ತು, ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಅಂದರೆ ಮಧ್ಯ ಬಿಂದು ಫಾರ್ಮುಲಾ ಏನು? ಎಮ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದರ ಅರ್ಥ ಏನು? ಎನ್ 1:1 ಆಗಿದೆ ಅಂತ. ಅಂದರೆ ಎಮ್ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಎನ್ ಜಾಗದಲ್ಲೂ ಕೂಡ 1ಅನ್ನು ಅನುಸರಿಸಿದ್ದೀವಿ. ಆಗ ನಮಗೇನು ಬಂತು? x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಸೊ ಈ 4 ಸೂತ್ರಗಳು ಬಹಳ ಮುಖ್ಯ. ಓಕೆನಾ? ಇದಾದ್ಮೇಲೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕಾಗುತ್ತೆ. ಪ್ಯಾರಲೋಗ್ರಾಮ್, ಸಮಾಂತರ ತ್ರಿಭುಜ ಅಂದರೆ ಏನಂತ ಗೊತ್ತಿರಬೇಕು. ಸಮಾಂತರ ತ್ರಿಭುಜ ಅಂದರೆ ಈ ಲೈನಿಗೆ ಪ್ಯಾರಲಲ್ ಆಗಿರುತ್ತೆ, ಈ ಲೈನಿಗೆ ಪ್ಯಾರಲಲ್ ಆಗಿರುತ್ತೆ. ಇದೊಂದು ತ್ರಿಭುಜ ಅಂತ, ಚತುರ್ಭುಜ, ಹೌದಲ್ವಾ? ಚತುರ್ಭುಜ, ಪ್ಯಾರಲೋಗ್ರಾಮ್. ಸೊ ಇಲ್ಲಿ ಇದ್ರ ಪ್ರಾಪರ್ಟೀಸ್ ಗೊತ್ತಿರ್ಬೇಕು ನಮಗೆ. ಇದನ್ನು ABCD ಅಂತ ಕರೆಯೋಣ, ABCD ಅಂತ ಕರೆಯೋಣ. ಓಕೆನಾ? AB ಇಸ್ ಈಕ್ವಲ್ ಟು CD ಆಗಿರುತ್ತೆ, AD ಇಸ್ ಈಕ್ವಲ್ ಟು BC ಆಗಿರುತ್ತೆ. AB ಇಸ್ ಈಕ್ವಲ್ ಟು CD, AD ಇಸ್ ಈಕ್ವಲ್ ಟು AC ಅಲ್ವಾ? AD ಇಸ್ ಈಕ್ವಲ್ ಟು BC. ಓಕೆನಾ? ಸೊ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಂದರೆ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಅದೇ ರೀತಿ ನೆಕ್ಸ್ಟು ಇವೆರಡರ ಡಯಾಗನಲ್ಸ್ನ ಬರೆದ್ರೆ ನಾವು, ಓಕೆನಾ, ಈ ಡಯಾಗನಲ್ಸ್ ಮೀಟ್ ಆಗೋ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ P ಅಂತ ಕರೆದ್ರೆ ನಾವು, ಈ ಪಾಯಿಂಟ್ P AC ಮತ್ತು DB ಎರಡೂ ಲೈನ್ಗಳಿಗೆ ಮಧ್ಯ ಬಿಂದು ಆಗಿರುತ್ತೆ. ಮಧ್ಯ ಬಿಂದು ಅಂದರೆ ಯಾವ ಫಾರ್ಮುಲಾ ಬಳಸ್ಬೋದು ನಾವು? ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಸೂತ್ರನ ಬಳಸ್ಬೋದು. ಸೊ ಪಾಯಿಂಟ್ P ಇದು ಮಿಡ್ ಪಾಯಿಂಟ್. ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮ್ಗೆ.
ಯಾವುದು ಚತುರ್ಭುಜ ಅಂದರೆ ಪ್ಯಾರಲೋಗ್ರಾಮಲ್ಲಿ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಬಿಟ್ಟು ಟ್ರಯಾಂಗಲಲ್ಲಿ ನಮ್ಮ ಪಿ ಪಿ ಟಿ ಅದನ್ನು ಕೆಲವೊಂದು ಸರ್ತಿ ಅಪ್ಲೈ ಮಾಡ್ತೀವಿ, ಅಥವಾ ಐಸೋಸೆಲಸ್ ಟ್ರಯಾಂಗಲ್ ಕಾನ್ಸೆಪ್ಟ್ಸ್ ಕೂಡ ಅಪ್ಲೈ ಮಾಡ್ತೀವಿ. ಈ ರೀತಿ ಕೆಲವೊಂದು ಕಾನ್ಸೆಪ್ಟ್ಸ್ ಇವೆ, ಅವನ್ನ ಪ್ರಾಬ್ಲಮ್ ಮಾಡ್ತಾನೆ ಹೇಳ್ಕೊಡ್ತೀನಿ. ಸೊ ಇದು ಬಹಳ ಇಂಪಾರ್ಟೆಂಟು, ಹಾಗಾಗಿ ನಾನು ಇದನ್ನ ಹೇಳಿದೆ. ಓಕೆನಾ, ಇದು ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಪರ್ಟಿಕ್ಯುಲರ್ಲಿ ಪಾಯಿಂಟ್ ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ. ಅಂದರೆ ಪಿ ಅನ್ನೋ ಒಂದು ಬಿಂದು ಎ ಸಿ ಮತ್ತು ಬಿ ಡಿ ಎರಡು ರೇಖೆಗಳ ಮಧ್ಯ ಬಿಂದು ಆಗಿರುತ್ತದೆ ಅಂತ ಗೊತ್ತಿರ್ಬೇಕು ನಮಗೆ. ಓಕೆ, ಕೂಲ್. ನೆಕ್ಸ್ಟ್ ಈ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಾವು ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋದಕ್ಕೆ ಮುಂದುವರಿಬೋದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ 2ನೇ ಮಾರ್ಕ್ಸ್ನ ಅಂದರೆ 2 ಮಾರ್ಕ್ಸಿನ ಫಸ್ಟ್ ಕ್ವಶನು, 35th ಕ್ವಶನು ನಮ್ಮ LBA ದಲ್ಲಿ. ಓಕೆನಾ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ -1,7, 4, -3 ಇಂಟರ್ನಲಿ ಇನ್ ದ ರೇಷಿಯೋ 2:3 ಅಂತ ಹೇಳ್ತೀರಾ. ಓಕೆನಾ, ಅಂದರೆ ಅರ್ಥ ಏನು, ಎರಡು ಬಿಂದುಗಳಿವೆ, ಇದೊಂದು ಬಿಂದು, ಇದೊಂದು ಬಿಂದು. ಈ ಬಿಂದುನ ಜಾಯಿನ್ ಮಾಡಿದ್ರೆ ಅಂದರೆ ಕೂಡಿಸಿದ್ರೆ ನಾವು ಒಂದು ರೇಖೆ ಸಿಗುತ್ತೆ ನಮಗೆ, ಹೌದಲ್ವಾ? ಈ ರೇಖೆ ಮೇಲೆ ಒಂದು ಪಾಯಿಂಟ್ ಇದೆ, ಈ ರೇಖೆ ಮೇಲೆ ಇನ್ನೊಂದು ಬಿಂದು ಇದೆ. ಓಕೆನಾ, ಸೊ ಈ ಬಿಂದು ಯಾವ ರೀತಿ ಇದೆ ಅಂದರೆ ಈ ಲೈನ್ನ ಡಿವೈಡ್ ಮಾಡ್ತಾ ಇದೆ, ಅಂದರೆ ಸಪ್ರೇಟ್ ಡಿವೈಡ್ ಮಾಡ್ತಾ ಇದೆ, ಹೌದಲ್ವಾ? ಸೊ ಈ ಪಾಯಿಂಟ್ನ ನಾವು ಎ ಅಂತ ಕರೆಯೋಣ. ಈ ಎದು ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು -1,7. ಬಿ ಅಂತ ಒಂದು ಪಾಯಿಂಟ್ ಇದೆ, ಬಿನ ನಿರ್ದೇಶಾಂಕಗಳು 4, -3, ಹೌದಲ್ವಾ? ಈ ಲೈನನ್ನು ಡಿವೈಡ್ ಮಾಡ್ತಿರೋ ಪಾಯಿಂಟು ಬಿಂದು, ಈ ಪಾಯಿಂಟನ್ನು ನಾವು ಪಿ ಅಂತ ಕರೆಯೋಣ. ಈ ಪಾಯಿಂಟು ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ ಅಂದರೆ ಇದೊಂದು ಭಾಗ ಆಯಿತು, ಇದೊಂದು ಭಾಗ ಆಯಿತು. ಫಾರ್ ಎಕ್ಸಾಂಪಲ್, ಈ ಫುಲ್ ಲೈನು 10 ಸೆಂಟಿಮೀಟರ್ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಇದು 4 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. 20 ಸೆಂಟಿಮೀಟರ್ ಇದ್ದರೆ ಇದು 8 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್. ಆ ರೀತಿ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ. 4/6 ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ 2s 3s 2/3, ಅಥವಾ ಇದನ್ನ ರೇಷಿಯೋದಲ್ಲಿ ಬರೆದ್ರೆ 2:3. 4 ಮತ್ತು 6 ಎಕ್ಸಾಂಪಲ್ ಕೊಟ್ಟೆ ನಾನು, ಬಟ್ ಇದೇ ನಂಬರ್ ಆಗಿದೆವಾ ಗೊತ್ತಿಲ್ಲ ನಮಗೆ. ಟೋಟಲ್ ಲೆಂತ್ ಎಷ್ಟಿದೆಯಾ ಗೊತ್ತಿಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು, ಈ ಪಾಯಿಂಟ್ ಪಿ ಆಫ್ ಎಕ್ಸ್, ವೈ, ಈ ಎಕ್ಸ್ ಮತ್ತು ವೈನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ, ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ. ಯಾವ ಸೂತ್ರನ ಬಳಸೋಣ? ಈ ಬಿಂದು ಪಿ ಎ ಬಿ ಅನ್ನೋ ಒಂದು ರೇಖೆನ ವಿಭಜಿಸ್ತಾ ಇದೆ, ಹಂಗಂದ್ರೆ ವಿಭಾಗ ಸೂತ್ರನ ನಾವು ಬಳಸಬೇಕಾಗುತ್ತೆ. ಯಾವ ಸೂತ್ರ ಅದು? ವಿಭಾಗ ಸೂತ್ರ ಹೆಂಗಿರುತ್ತೆ ಹೇಳಿ ನೋಡೋಣ ಒಂದ್ಸರ್ತಿ. ಕರೆಕ್ಟ್, ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ ಟು mx2 plus nx1 by m plus n, my2 plus ny1 divided by m plus n. ಇದಲ್ವಾ ನಮ್ಮ ಸೂತ್ರ? ನಮಗೆ ಇವಾಗ ಯಾವ್ಯಾವ ವ್ಯಾಲ್ಯೂಗಳು ಬೇಕಪ್ಪ? x2, x1, y2, y1 ಮತ್ತು m, n. ಅದನ್ನು ಬರ್ಕೊಳ್ಳೋದು ಹೆಂಗೆ? ಇದು ಎ ಬಿಂದುವಿನ ಫಸ್ಟ್ ಕೋಆರ್ಡಿನೇಟು x1 ಆಗುತ್ತೆ, x1 ಈಸ್ ಈಕ್ವಲ್ ಟು -1, y1 ಈಸ್ ಈಕ್ವಲ್ ಟು 7 ಆಗುತ್ತೆ. ಅದೇ ರೀತಿ x2 ಈಸ್ ಈಕ್ವಲ್ ಟು ಬಿ ಕೋಆರ್ಡಿನೇಟ್ಸ್ 4 ಆಗುತ್ತೆ, 4, y2 ಈಸ್ ಈಕ್ವಲ್ ಟು -3 ಆಗುತ್ತೆ. ಎಂ ಮತ್ತು ಎನ್ ಕೂಡ ಬೇಕು. ಎಂ ಮತ್ತು ಎನ್ ರೇಷಿಯೋ ಏನು ಕೊಟ್ಟಿರೆ? 2:3 ಅಂತ. ಅಂದರೆ m/n ಈಸ್ ಈಕ್ವಲ್ ಟು 2:3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ m ಈಸ್ ಈಕ್ವಲ್ ಟು 2, n ಈಸ್ ಈಕ್ವಲ್ ಟು 3 ಅಂತ ತಗೋತೀವಿ. ಓಕೆನಾ, ವ್ಯಾಲ್ಯೂ ಸಿಕ್ತು, ಸಬ್ಸ್ಟಿಟ್ಯೂಟ್ ಮಾಡೋಣ. ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ ಓಪನ್, ಎಮ್ ಜಾಗದಲ್ಲಿ 2, x2 ಅಂದರೆ ಯಾವುದು? 4 ಇದೆ, 4 ಪ್ಲಸ್ ಎನ್ ಅಂದರೆ 3 ಇಂಟು x1 ಅಂದರೆ -1 ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 3, ನೆಕ್ಸ್ಟ್ ಎಮ್ ಇಸ್ 2, y2 ಅಂದರೆ y2 ಎಲ್ಲಿದೆಯಪ್ಪ? ಇಲ್ಲಿದೆ, -3 ಪ್ಲಸ್ ಎನ್ ಅಂದರೆ 3 ಇದೆ, 3 ಇಂಟು y1 ಅಂದರೆ 7 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ 7 ಹೋಲ್ ಡಿವೈಡ್ ಬೈ 2 ಪ್ಲಸ್ 3. ಈ ವ್ಯಾಲ್ಯೂಗಳನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡೋಣ. ಈಸ್ ಈಕ್ವಲ್ ಟು 2 4s 8 ಪ್ಲಸ್ ಇಂಟು ಮೈನಸ್ ಆಗುತ್ತೆ,
ಸೊ ಲೆಟೆಸ್ಟ್ ಟೇಕ್ ದಿಸ್ ಆಸ್ ಮೈನಸ್ ಓನ್ಲಿ. 3 into 1 ಅಂದರೆ 3 ಡಿವೈಡೆಡ್ ಬೈ 2 + 3 ಅಂದರೆ 5 ಆಯಿತು. ಕ್ಲಿಯರಾ? ನೆಕ್ಸ್ಟ್ 2 into -3. 2 into -3 ಅಂದರೆ -6 ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಇದೆ, ಹಂಗಂದ್ರೆ ಪ್ಲಸ್ಸೇ ಬರುತ್ತೆ. 3 into 7 ಅಂದರೆ 3 7s are 21 ಡಿವೈಡೆಡ್ ಬೈ 2 + 3 ಅಂದರೆ 5. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. 8 - 3 5 5 ಡಿವೈಡೆಡ್ ಬೈ 5 -6 + 21 21ರಲ್ಲಿ 6 ಕಳೀರಿ. 21ರಲ್ಲಿ 6 ಹೋದರೆ 15 ಆಯಿತು ಡಿವೈಡೆಡ್ ಬೈ 5. 5 1s 5 1s 5 1s 5 3s. ಸೊ ಕೋಆರ್ಡಿನೇಟ್ಸ್ ಏನು ಬಂತು? 1, 3. ಹಂಗಂದ್ರೆ ಪಿ ಅನ್ನೋ ಬಿಂದುವಿನ ನಿರ್ದೇಶಾಂಕಗಳೇನೇನು? 1, 3. ಇಷ್ಟೇ, ವೆರಿ ಸಿಂಪಲ್. 2 ಮಾರ್ಕ್ಸ್ಗೆ ಈ ರೀತಿ ಪ್ರಶ್ನೆಗಳನ್ನ ಸುಮಾರು ಸರ್ತಿ ಕೇಳಿದರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ರೇಖೆ ಎ ಬಿ ಅನ್ನೋದೊಂದು ರೇಖೆ, ಅದ್ರ ಮೇಲೆ ಒಂದು ಬಿಂದು. ಈ ಬಿಂದು ಈ ರೇಖೆಯನ್ನು 2:3 ರೇಷಿಯೋದಲ್ಲಿ ವಿಭಜಿಸ್ತಾ ಇದೆ ಅಥವಾ ಡಿವೈಡ್ ಮಾಡ್ತಾ ಇದೆ. ಬೈಸೆಕ್ಟ್ ಅಲ್ಲ, ಸೆಪರೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಹಾಗಾದರೆ ಇದನ್ನು ಎಮ್ ಅಂತ ತಗೋಬೇಕು, ಇದನ್ನು ಎನ್ ಅಂತ ತಗೋಬೇಕು. x1 y1 x2 y2 x, yನ ಕಂಡುಹಿಡಬೇಕು. x1 ಬಂತು, y3 ಬಂತು. ಹೆಂಗೆ ಬಂತು? ಫಾರ್ಮುಲಾಯಿಂದ ಬಂತು. ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಕ್ಕೆ ಈ ರೀತಿ ಒಂದೇ ಪ್ರಶ್ನೆ ನಾನು ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಾನು 2 ಮಾರ್ಕ್ಸ್ದು ಈಸಿ ಇರೋ ಕ್ವಶನ್ಸ್ನ ನೀವೇ ಟ್ರೈ ಮಾಡಿ. ಈಸಿ ಇದೆ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟು. ಮುಂದಕ್ಕೆ 2 ಮಾರ್ಕ್ಸ್ಗೆ ಈ ರೀತಿ ಕೂಡ ಕೇಳ್ಬೋದು, ಇದನ್ನು 3 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಲಾಸ್ಟ್ ಇಯರ್ ಪ್ರಿಪರೇಟರಿ ಎಕ್ಸಾಮಲ್ಲಿ ಅನ್ಸುತ್ತೆ ಇದನ್ನು 3 ಮಾರ್ಕ್ಸಿಗೆ ಕೇಳಿದುಂಟು. ಓಕೆನಾ? ಹೆಂಗೆ ಮಾಡೋದು, ಏನು ಪ್ರಶ್ನೆ ನೋಡೋಣ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಪಾಯಿಂಟ್ ಪಿ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಎ ಬಿ. ಎ ಬಿ ಅನ್ನೋದೊಂದು ರೇಖೆ. ಓಕೆನಾ? ಎ ಬಿ ಅನ್ನೋದೊಂದು ರೇಖೆ. ಫೈನ್. ಇನ್ ದ ಗಿವನ್ ಗ್ರಾಫ್ ಯೂಸಿಂಗ್ ಫಾರ್ಮುಲಾವನ್ನು ಬಳಸಿ ಪಾಯಿಂಟ್ ಪಿ ಇದೆಯಲ್ಲ, ಪಾಯಿಂಟ್ ಪಿ ಯಾವ ರೇಷಿಯೋದಲ್ಲಿ, ಯಾವ ಅನುಪಾತದಲ್ಲಿ ಬಿ ಬಿಂದುವು ವಿಭಜಿಸುವ ಅನುಪಾತವನ್ನು ಕಂಡುಹಿಡಿಯಿರಿ, ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಏನು ಬೇಕು ಅದಕ್ಕೆ? ನಮಗೆ ನಿರ್ದೇಶಾಂಕಗಳನ್ನು, ಕೋಆರ್ಡಿನೇಟ್ಸ್ ಬೇಕು. ಎ ಕೋಆರ್ಡಿನೇಟ್ಸ್ ಬೇಕು, ಪಿ ಕೋಆರ್ಡಿನೇಟ್ಸ್ ಬೇಕು, ಬಿ ಕೋಆರ್ಡಿನೇಟ್ಸ್ ಬೇಕು. ಹೆಂಗೆ ಕಂಡುಹಿಡಿಯೋಣ? ಗ್ರಾಫ್ ಕೊಟ್ಟಿದ್ದಾರಲ್ಲ, ಗ್ರಾಫಿಂದ ಕಂಡುಹಿಡಿಬೋದಲ್ವಾ? ನಾವು ಗ್ರಾಫ್ ಮಾಡ್ತೀವಲ್ಲ, 3, 2 ಅಂದರೆ 3 ಹೋಗ್ತೀವಿ, ಎಕ್ಸ್ ಆಕ್ಸಿಸಲ್ಲಿ 3 ಹೋಗ್ತೀವಿ, ವೈ ಆಕ್ಸಿಸಲ್ಲಿ 2 ಹೋಗ್ತೀವಿ, ಪಾಯಿಂಟ್ ಮಾರ್ಕ್ ಮಾಡ್ತೀವಿ, ಹೌದಲ್ವಾ? ಅಂದರೆ 3, 2 ಹೆಂಗೆ ಗುರುತಿಸೋದು ಅಂತ ನಮಗೆ ಗೊತ್ತು. ಇಲ್ಲಿ ಪಾಯಿಂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ನಾವು ಅದ್ರ ಕೋಆರ್ಡಿನೇಟ್ಸ್ನ ಗುರುತಿಸ್ಬೇಕಷ್ಟೆ, ಹೌದಲ್ವಾ? ಎ ಇದೆಯಲ್ಲ, ಎ ಪಾಯಿಂಟ್ ಇಲ್ಲಿದೆ. ಎಕ್ಸ್ ಆಕ್ಸಿಸಲ್ಲಿ ರೈಟ್ ಸೈಡ್ಗೂ ಹೋಗಿಲ್ಲ, ಲೆಫ್ಟ್ ಸೈಡ್ಗೂ ಹೋಗಿಲ್ಲ, ಜಸ್ಟ್ ವೈ ಆಕ್ಸಿಸ್ ಮೇಲಿದೆ. ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಇದ್ರ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಕೋಆರ್ಡಿನೇಟ್ಸ್ ವಿಲ್ ಬಿ ಎಕ್ಸ್ ಆಕ್ಸಿಸ್ 0 ಆಗುತ್ತೆ, ವೈ ಕೋಆರ್ಡಿನೇಟು 1 2 3 4 5 6, ಇಲ್ಲಿ 6 ಅಂತ ಕೊಟ್ಟಿದ್ದಾರೆ, 0, 6 ಆಗುತ್ತೆ. ಗೊತ್ತಾಯ್ತು ಹೆಂಗೆ ಅಂತ? ವೈ ಆಕ್ಸಿಸ್ ಮೇಲೆ ಇದ್ರೆ ಎಕ್ಸ್ ಕೋಆರ್ಡಿನೇಟ್ 0, ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಇದ್ರೆ, ಒಂದು ಬಿಂದು ಇದ್ರೆ ಅದರ ವೈ ಕೋಆರ್ಡಿನೇಟ್ 0 ಆಗುತ್ತೆ. ಇಲ್ಲಿ ಪಾಯಿಂಟ್ ಬಿ ನೋಡಿ, ಎಕ್ಸ್ 1 2 3 ಆಯಿತು, ಅಂದರೆ 3, ವೈ ಆಕ್ಸಿಸ್ ಮೇಲಕ್ಕೂ ಇಲ್ಲ ಕೆಳಗೂ ಇಲ್ಲ, ಹಂಗಂದ್ರೆ 0. ಕ್ಲಿಯರಾ? ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ಪಾಯಿಂಟ್ ಪಿ ಇದೆ. ಪಾಯಿಂಟ್ ಪಿ ಹೆಂಗೆ? ಎಕ್ಸ್ ಆಕ್ಸಿಸಲ್ಲಿ 2 ಮುಂದಕ್ಕೆ, 2 ಮೇಲಕ್ಕೆ, 2, 2. ಕ್ಲಿಯರ್ ಅಲ್ವಾ? ಈ ಕೋಆರ್ಡಿನೇಟ್ಸ್ನ ಬರ್ಕೊಂಡ್ಬಿಟ್ರೆ ನಾವು ಎಂಟೈರ್ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಎ ಈಸ್ ಈಕ್ವಲ್ ಟು ಏನು ಬಂತು ಕೋಆರ್ಡಿನೇಟ್ಸು? 0, 6, 0, 6 ಬಂತು, ಹೌದಾ? ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಏನು ಬಂತು ಕೋಆರ್ಡಿನೇಟ್ಸು? 3, 0. ಬಿ ನಿರ್ದೇಶಾಂಕಗಳು 3, 0, ಹೌದಲ್ವಾ? ನೆಕ್ಸ್ಟ್ ಪಾಯಿಂಟ್ ಪಿ ಇದೆಯಲ್ಲ, ಪಿ ಬಿಂದುವಿನ ನಿರ್ದೇಶಾಂಕಗಳೇನು? ಪಿ ಈಸ್ ಈಕ್ವಲ್ ಟು 2, 2, ಹೌದಲ್ವಾ? ಹಂಗಂದ್ರೆ ನಾವು ಇವಾಗ ಏನು ಬರ್ಕೋಬೋದು? x1 ಈಸ್ ಈಕ್ವಲ್ ಟು 0, y1 ಈಸ್ ಈಕ್ವಲ್ ಟು 6 ಅಂತ ಬರ್ಕೋಬೋದು. ಅದೇ ರೀತಿ x2 ಈಸ್ ಈಕ್ವಲ್ ಟು 3, y2 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೋದು. ಪಾಯಿಂಟ್ ಪಿ ಕೊಟ್ಟಿದ್ದಾರೆ, ಸೊ x ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು 2 ಅಂತ ಬರ್ಕೋಬೋದು. ಪಿ ಆಫ್ x, y ಅಂತ ಇರ್ತಿತ್ತಲ್ವ ಫಾರ್ಮುಲಾದಲ್ಲಿ, ಅದನ್ನು x ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು 2 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಸೂತ್ರ ಇದೆ, ನಾವು ಏನು ಕಂಡುಹಿಡಿಬೇಕು? m is to
ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅನುಪಾತವನ್ನು ಕೇಳ್ತಾ ಇದ್ದಾರೆ, ಎಮ್ ಇಸ್ ಟು ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ತಗೊಳ್ಳಿ. ಫಾರ್ಮುಲಾ ಏನು? ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಟು ಪ್ಲಸ್ ಎನ್ ವೈ ಒನ್ ಬೈ ಎಮ್ ಪ್ಲಸ್ ಎನ್ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಬೈ ಎಮ್ ಪ್ಲಸ್ ಎನ್. ಆಡ್ತೀವಿ ಏನಿವೆ, ಅರ್ಥ ಆಯ್ತು ಅನ್ಸುತ್ತೆ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಎಮ್ ಎಕ್ಸ್ ಟು ಪ್ಲಸ್ ಎನ್ ವೈ ಒನ್ ಎಮ್ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಎಮ್ ವೈ ಟು ಪ್ಲಸ್ ಎನ್ ವೈ ಒನ್ ಬೈ ಎಮ್ ಪ್ಲಸ್ ಎನ್, ಈ ಫಾರ್ಮುಲಾ. ಸೊ ಹಾಗಾದರೆ ಪಿ ಆಫ್ ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್ ಗೊತ್ತಾ ನಮಗೆ? 2,2 ಅಂತ ಗೊತ್ತು. ಸೊ 2,2 ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ ಇನ್ ಸೈಡ್ ಎಮ್ ಇಂಟು ಎಕ್ಸ್ ಟು, ಎಮ್ ಇಂಟು ಎಮ್ ಗೊತ್ತಿಲ್ಲ, ಅದಕ್ಕೆ ಎಮ್ ಇಂಟು ಎಕ್ಸ್ ಟು ಅಂದರೆ ಯಾವುದಪ್ಪ? 3 ಪ್ಲಸ್ ಎನ್ ಇಂಟು ಎನ್ ಕೂಡ ಗೊತ್ತಿಲ್ಲ, ಎನ್ ಇಂಟು ಎಕ್ಸ್ ಒನ್ ಅಂದರೆ 0 ಹೋಲ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಕಾಮ. ನೆಕ್ಸ್ಟ್ ಎಮ್ ವೈ ಟು ಅಂದರೆ ಎಮ್ ಇಂಟು ವೈ ಟು ಈಸ್ 2 ಅಲ್ಲ, ವೈ ಟು 0 ಪ್ಲಸ್ ಎನ್ ಇಂಟು ವೈ ಒನ್ ಅಂದರೆ 6 ಹೋಲ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಕ್ಲಿಯರ್ ಅಲ್ವಾ? ಸೊ ಇವಾಗ ಅನುಪಾತವನ್ನು ಕಂಡುಹಿಡಿಯಿರಿ ಅಂದರೆ ರೇಷಿಯೋ, ಫೈಂಡ್ ದ ರೇಷಿಯೋ ಅಂತ ಹೇಳಿದಾಗ ನೀವು ಹೆಂಗೆ ಮಾಡ್ಬೇಕು? ಸಾಲ್ವ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಫೈಂಡ್ ದ ರೇಷಿಯೋ ಅಂದಾಗ ಈ ಎಕ್ಸ್ ಕೋಆರ್ಡಿನೇಟ್ನ ವಾಟ್ ಯು ಶುಡ್ ಡೂ? ಆಫ್ಸೆಟ್ ಆಗ್ಬಿಟ್ಟಿದ್ಯಾ? ಏನಿವೆ, ಈ ಎಕ್ಸ್ ಕೋಆರ್ಡಿನೇಟ್ನ ಯು ಶುಡ್ ಕಂಪೇರ್ ಇಟ್ ಟು ದ ಎಕ್ಸ್ ಕೋಆರ್ಡಿನೇಟ್ ಆಫ್ ಪಿ ಆಫ್ ಎಕ್ಸ್ ಕಾಮ ವೈ. ಅಂದರೆ ನಮ್ಮ ಬಿಂದುವಿನ ಎಕ್ಸ್ ಕೋಆರ್ಡಿನೇಟ್ಗೆ, ಎಕ್ಸ್ ನಿರ್ದೇಶಾಂಕಕ್ಕೆ ಈ ಫಾರ್ಮುಲಾದ ಒಳಗಡೆ ಇರತಕ್ಕಂಥ ಎಕ್ಸ್ ಕೋಆರ್ಡಿನೇಟ್ನ ಕಂಪೇರ್ ಮಾಡಬೇಕು. ಮಾಡೋಣ. 2 ಈಸ್ ಈಕ್ವಲ್ ಟು, ಕಂಪೇರ್ ಮಾಡೋದು ಅಂದ್ರೆ ಅರ್ಥ ಏನು ಹೇಳಿ? ಈಕ್ವೇಟ್ ಮಾಡಬೇಕು, ಸಮೀಕರಿಸಬೇಕು ಅಂತ. ಈಸ್ ಈಕ್ವಲ್ ಟು ಎಮ್ ಇಂಟು 3 ಅಂದರೆ 3m ಪ್ಲಸ್ ಎನ್ ಇಂಟು 0 ಅಂದರೆ 0ನೇ ಹೋಲ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಕ್ಲಿಯರ್? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2 ಇಂಟು ಎಮ್ ಅಂದರೆ 2m ಪ್ಲಸ್ 2 ಇಂಟು ಎನ್ ಅಂದರೆ 2n ಈಸ್ ಈಕ್ವಲ್ ಟು 3m ಪ್ಲಸ್ 0 ಅಂದರೆ 3m ಬರುತ್ತೆ, ಹೌದಲ್ವಾ? 2mನ ಬಲಭಾಗ ಕರ್ಕೊಳ್ಳೋಣ ನಾವು, 2n ಉಳ್ಕೊಳ್ಳುತ್ತೆ ಇಲ್ಲಿ ಎಡಭಾಗದಲ್ಲಿ, ಈಸ್ ಈಕ್ವಲ್ ಟು 3m ಮೈನಸ್ 2m ಆಗುತ್ತೆ. ಈ 2mನ್ನು ರೈಟ್ ಸೈಡ್ ತೊಗೊಂಬಂದಿದ್ದೀನಿ. 2m ಪ್ಲಸ್ 2m ಇತ್ತು, ಈ ಕಡೆ ಬಂದರೆ ಮೈನಸ್ 2m ಆಯಿತು, ಹೌದಲ್ವಾ? ವೆರಿ ಸಿಂಪಲ್. 2n ಈಸ್ ಈಕ್ವಲ್ ಟು 3m ಮೈನಸ್ 2m ಅಂದರೆ 1m. ನಮ್ಗೆ m ಡಿವೈಡೆಡ್ ಬೈ n ಬೇಕಿರೋದು, ಹೌದಲ್ವಾ? ಹಂಗಂದ್ರೆ ಏನು ಮಾಡೋಣ? ಎನ್ನನ್ನು ಇಲ್ಲಿ ಕೆಳಗಡೆ ಕಳ್ಸೋಣ, 1ಅನ್ನು ಇಲ್ಲಿ ಕೆಳಗಡೆ ಕಳ್ಸೋಣ. ಅಂದರೆ ಇಲ್ಲಿ ಉಳಿಯೋದೇನೋ 2 ಇತ್ತಿಲ್ಲಿ, 2 ಡಿವೈಡ್ ಈ 1ನ ಕೆಳಗೆ ಬಂದರೆ 2 ಡಿವೈಡ್ ಬೈ 1 ಆಯಿತು, ಈಸ್ ಈಕ್ವಲ್ ಟು ಇಲ್ಲಿ m ಇದೆ, ಡಿನಾಮಿನೇಟ್ರಲ್ಲಿ n ಕೆಳಗಡೆ ಬಂದರೆ m ಬೈ n, ಅಂದರೆ m ಬೈ n ಈಸ್ ಈಕ್ವಲ್ ಟು 2 ಬೈ 1 ಆಯಿತು, ಅಥವಾ m ಈಸ್ ಟು n ಈಸ್ ಈಕ್ವಲ್ ಟು 2 ಈಸ್ ಟು 1. ಸೊ ಈ ರೇಷಿಯೋನ ನಮಗೆ ಕಂಡುಹಿಡಿಯೋದಕ್ಕೆ ಹೇಳಿದರು. ಸೊ ನೀವು ಇಲ್ಲಿ ಲೈನ್ ನೋಡಿದ್ರು ಅಷ್ಟೇ, 1 2 3 4 ಲೈನ್ಸ್ ಇದೆ, ಇಲ್ಲಿ 1 2 ಇದೆ. ಇಟ್ ಈಸ್ ಸಿಂಪಲ್, 4:2 ಅಥವಾ 2:1 ಅಂತಲೂ ಹೇಳ್ಬೋದು. ಬಟ್ ಆದರೆ ಯು ಶುಡ್ ಫೈಂಡ್ ಇಟ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಫಾರ್ಮುಲಾನ ಬಳಸಿ, ಏನು ಇಂಪಾರ್ಟೆಂಟ್ ಇಲ್ಲಿ, ಎಕ್ಸ್ ಕೋಆರ್ಡಿನೇಟಲ್ಲಿರೋ ನಂಬರ್ಗೆ ನೀವು ಕಂಪೇರ್ ಮಾಡಬೇಕು, ಓಕೆನಾ? ಸೊ ಅವಾಗ ಯು ವಿಲ್ ಗೆಟ್ ದ ರೇಷಿಯೋ. ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಇಲ್ಲಿ ಕೋಆರ್ಡಿನೇಟ್ಸ್ನ ಕೂಡ ನೀವು ಗುರುತಿಸೋದು ಬಹಳ ಮುಖ್ಯ ಆಗುತ್ತೆ. ಹೆಂಗೆ ಮಾಡಿದ್ವಿ ಅಂತ ಗೊತ್ತಾಯಿತು ಅಂತ ಅನ್ಕೊಂಡಿನಿ, ಓಕೆನಾ? ಮುಂದಕ್ಕೆ ಮೂವ್ ಆನ್ ಆಗ್ತಾಯಿದೆ. ಓಕೆ, 2 ಮಾರ್ಕ್ಸ್ ಈ ರೀತಿ ಕ್ವಶನ್ ಕೂಡ ಕೇಳ್ಬೋದು. ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎ ಆಫ್ ಎಕ್ಸ್ ಕಾಮ 0 ಬಿ ಆಫ್ 0 ಕಾಮ ವೈ ಈಸ್ 4,3. ಅಂದರೆ ಎಕ್ಸ್ ಕಾಮ 0 ಮತ್ತು ಬಿ ಆಫ್ ಎ, ಇಲ್ಲಿ ಎ ಬರಬೇಕು, ಎ ಆಫ್ ಎಕ್ಸ್ ಕಾಮ 0 ಮತ್ತು ಬಿ ಆಫ್ 0 ಕಾಮ ವೈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ಕೋಆರ್ಡಿನೇಟ್ಸ್ ಕೊಡ್ತಾ ಇದೆ, ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ಕೊಡ್ತಾ ಇದ್ದಾರೆ 4,3 ಅಂತ. ಹಾಗಾದರೆ ಎ ಬಿಯ ಉದ್ದವನ್ನು, ಫೈಂಡ್ ದ ಲೆಂತ್ ಆಫ್ ಎ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಎ ಬಿ ಉದ್ದ ಕಂಡುಹಿಡಿಯಕ್ಕೆ ಏನು ಬೇಕು ನಮಗೆ? ಎ ಬಿ ಉದ್ದ ಕಂಡುಹಿಡಿಯಲಿಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಏನಿತ್ತು? ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1
ಹೋಲ್ ಸ್ಕ್ವೇರ್, ಹೌದಲ್ವಾ? ಸೊ ಈ ಫಾರ್ಮುಲಾದಲ್ಲಿ x2 ಬೇಕು, x1 ಬೇಕು, y2 ಬೇಕು, y1 ಬೇಕು. ಪಾಯಿಂಟ್ ನೋಡಿ, x1 ವ್ಯಾಲ್ಯೂ ಕೊಟ್ಟಿಲ್ಲ, x ಅಂತ ಕೊಟ್ಟಿದ್ದಾರೆ, y1 ಕೊಟ್ಟಿದ್ದಾರೆ 0 ಅಂತ. ಅದೇ ರೀತಿ ಪಾಯಿಂಟ್ ಬಿ ಅಲ್ಲಿ x2 ವ್ಯಾಲ್ಯೂ ಕೊಟ್ಟಿದ್ದಾರೆ, y2 ವ್ಯಾಲ್ಯೂ y ಅಂತ ಕೊಟ್ಟಿದ್ದಾರೆ. x ಮತ್ತೆ y ವ್ಯಾಲ್ಯೂ ಗೊತ್ತಾದ್ರೆ ತಾನೇ ನಮಗೆ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದು. ಅಂದರೆ ಈ ಫಾರ್ಮುಲಾದಲ್ಲಿ ಈ ಪಾಯಿಂಟ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಈ ಪಾಯಿಂಟ್ಗಳ ಕೋಆರ್ಡಿನೇಟ್ಸ್ ಎ ಮತ್ತು ಬಿ ಬಿಂದುಗಳ ನಿರ್ದೇಶಾಂಕಗಳು ಗೊತ್ತಿರಬೇಕು. ಹಾಗಂದ್ರೆ ಎಕ್ಸ್ ಮತ್ತು ವೈನ ಬೆಲೆಗಳು ನಮ್ಗೆ ಗೊತ್ತಾಗಬೇಕು, ಮೌಲ್ಯಗಳು, ಹೌದಲ್ವಾ? ಅದನ್ನ ಹೆಂಗೆ ಕಂಡುಹಿಡಿಯೋಣ? ಈ ಎರಡರ ಮಿಡ್ ಪಾಯಿಂಟ್ ಕೊಟ್ಟಿರಲ್ಲ 4,3, ಇದನ್ನ ಬಳಸಿ ನಾವು ಎಕ್ಸ್ ಮತ್ತು ವೈನ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋಣ. ಓಕೆನಾ? ಎ ಆಫ್ 0, 0 ಅಲ್ಲ, ಎಕ್ಸ್ 0 ಅಂತ ಕೊಟ್ಟಿದ್ದಾರೆ, ಬಿ ಆಫ್ 0, ವೈ ಅಂತ ಕೊಡ್ತಾ ಇದ್ದಾರೆ ಅವರು, ಹೌದಲ್ವಾ? ಮಿಡ್ ಪಾಯಿಂಟ್ ಎಮ್ ಈಸ್ ಈಕ್ವಲ್ ಟು 4,3 ಅಂತೆ. ಓಕೆನಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಾಗಬೇಕಂದ್ರೆ ಇದು x1, ಇದು y1, ಅದೇ ರೀತಿ 0 x2 ಆಗುತ್ತೆ, ಇದು y2 ಆಗುತ್ತೆ. ಫಾರ್ಮುಲಾ ಏನು? ಮಿಡ್ ಪಾಯಿಂಟ್ ಫಾರ್ಮುಲಾ m ಆಫ್ x, y is equal to x1 plus x2 divided by 2, y1 plus y2 divided by 2. ಇದಲ್ವಾ ಫಾರ್ಮುಲಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಮಧ್ಯಬಿಂದು ಸೂತ್ರ. ಸೊ ಈ ಫಾರ್ಮುಲಾ ನಾವು ಇವಾಗ ಬಳಸ್ತಾ ಇದ್ವಿ. ಹೆಂಗೆ ಬಳಸೋದು? ಎಮ್ ಆಫ್ ಎಕ್ಸ್ ವೈ ಏನಿತ್ತು 4,3 ಅಂತ ಕೊಟ್ಟಿದ್ದಾರೆ, 4,3 ಇಸ್ ಈಕ್ವಲ್ ಟು x1 ಏನು ಗೊತ್ತಾ? ಎಕ್ಸ್ ಅಂತ ಅಷ್ಟೇ ಗೊತ್ತು, ಎಕ್ಸ್ ಪ್ಲಸ್ x2 ಏನು 0 ಅಂತ ಗೊತ್ತು, ಹೋಲ್ ಡಿವೈಡೆಡ್ ಬೈ 2, ಅದೇ ರೀತಿ y1 ಅಂದ್ರೇನು 0 ಪ್ಲಸ್ y2 ಅಂದರೆ y ಹೋಲ್ ಡಿವೈಡೆಡ್ ಬೈ 2. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. 4,3 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸೇ, ಎಕ್ಸ್ ಬೈ 2, ವೈ ಬೈ 2. 0 ಪ್ಲಸ್ ವೈ ಅಂದರೆ ವೈನೇ, ವೈ ಬೈ 2 ಎಕ್ಸ್ ಬೈ 2 ಬಂತು. ನೆಕ್ಸ್ಟ್ ಏನು ಮಾಡಬೇಕು? ನಮಗೆ ಕೋಆರ್ಡಿನೇಟ್ಸ್ ಬೇಕು. ಹಾಗಂದ್ರೆ ಎಕ್ಸ್ ಕೋಆರ್ಡಿನೇಟ್ನ ಎಕ್ಸ್ ಕೋಆರ್ಡಿನೇಟಿಗೆ ಕಂಪೇರ್ ಮಾಡಿ ಏನಾಗುತ್ತೆ? ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 4 ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 4 ಇಂಟು 2 8 ಆಗುತ್ತೆ. ಸೊ ಎಕ್ಸ್ ಸಿಕ್ತಾ ನಮಗೆ. ಅದೇ ರೀತಿ ವೈ ಸಿಗಬೇಕಂದ್ರೆ ವೈ ಬೈ 2 ಈಸ್ ಈಕ್ವಲ್ ಟು 3 ಅಂತ ಬರೀಣ. ವೈ ಬೈ 2 ಈಸ್ ಈಕ್ವಲ್ ಟು 3. ಕ್ರಾಸ್ ಮಲ್ಟಿಪ್ಲೈ ವೈ ಈಸ್ ಈಕ್ವಲ್ ಟು 2 3 6. ಸೊ ಹಾಗಾದರೆ ಎಕ್ಸ್ನ ಮೌಲ್ಯ ಏನು? 8, ವೈನ ಮೌಲ್ಯ 6. ಕ್ಲಿಯರಾ? ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೋದು ನಾವು. ಸೊ ಹಾಗಾದರೆ x1 ಏನು? x1 ಈಸ್ ಈಕ್ವಲ್ ಟು ಎಕ್ಸ್ ವಿಚ್ ಈಸ್ 8. ಅದೇ ರೀತಿ y1 ಎಷ್ಟು? y1 ಈಸ್ ಈಕ್ವಲ್ ಟು ಎಲ್ಲಿದು? 0. x2 ಈಸ್ ಈಕ್ವಲ್ ಟು 0. y2 ಈಸ್ ಈಕ್ವಲ್ ಟು y ಜಾಗದಲ್ಲಿ ಏನು ಬಂತು? 6 ಬಂತು. 6. ಅರ್ಥ ಆಯ್ತಾ ನಾನು ಏನು ಮಾಡಿದೆ ಅಂತ? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿದ್ವಲ್ಲ, ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್. ಈ ಎಕ್ಸ್ ಮತ್ತು ವೈ ಎಲ್ಲಿದೆ? ಇಲ್ಲಿ ಎಕ್ಸ್ ಇದೆ. ಅಂದರೆ ಈ ಎಕ್ಸ್ ಜಾಗದಲ್ಲಿ ಏನು ಬರಿಬೋದು? 8 ಅಂತ ಬರಿಬೋದು. 8, 0 ಆಯ್ತಿದು. ವೈ ಜಾಗದಲ್ಲಿ 6 ಅಂತ ಬರಿಬೋದು, ಅಂದರೆ 0, 6 ಅಂತ ಆಯಿತು. ಹೌದಲ್ವಾ? ಎ ಮತ್ತು ಬಿ ನಡುವಿನ ದೂರವನ್ನು ಕಂಡುಹಿಡಿಬೇಕಂದ್ರೆ, ಡಿಸ್ಟೆನ್ಸ್ನ ಕಂಡುಹಿಡಿಬೇಕಂದ್ರೆ ಎ ಬಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಸೊ ಹಾಗಾದರೆ x1 y1, x2 y2 ಅಂತ ತಗೋಬೇಕಾಗುತ್ತೆ ನಾವು. ಸೊ ಅದನ್ನು ಇಲ್ಲಿ ಬರ್ದೀನಿ. ಡಿಸ್ಟೆನ್ಸ್ t ಈಸ್ ಈಕ್ವಲ್ ಟು ಫಾರ್ಮುಲಾ ಇಲ್ಲಿ ಆಲ್ರೆಡಿ ಬರ್ದೀನಿ. ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1. x2 ಏನು? 0. 0 ಮೈನಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 6 ಮೈನಸ್ y1 ಅಂದರೆ 0 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0 ಮೈನಸ್ 8 ಅಂದರೆ ಮೈನಸ್ 8 ಸ್ಕ್ವೇರ್ ಪ್ಲಸ್ 6 ಮೈನಸ್ 0 ಅಂದರೆ 6 ಸ್ಕ್ವೇರ್ ಈಕ್ವಲ್ ಟು 8 ಮೈನಸ್ 8 ಸ್ಕ್ವೇರ್ ಇಸ್ 64 ಪ್ಲಸ್ 6 ಸ್ಕ್ವೇರ್ ಇಸ್ 36. 64 ಪ್ಲಸ್ 36 ಅಂದರೆ ಸ್ಕ್ವೇರ್ ರೂಟ್ ಆಫ್ 100 ಬರುತ್ತೆ. ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು, ಅಥವಾ ಡಿಸ್ಟೆನ್ಸ್ ಡಿ ಅಂತ ಬರೀಬೇಡ, ಎ ಬಿ ಲೆಂತ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಅಂದರೆ 10 ಯೂನಿಟ್ಸ್ ಅಥವಾ ಘಟಕಗಳು ಅಂತ ಬರಿಬೇಕು. ಕ್ಲಿಯರ್ ಆಯ್ತಲ್ವಾ ಹೆಂಗೆ ಮಾಡೋದಂತ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಬೇಕಂದ್ರೆ ನಮಗೆ ನಿರ್ದೇಶಾಂಕಗಳು ಬೇಕು. ನಿರ್ದೇಶಾಂಕಗಳನ್ನ ನಾವು ಮಧ್ಯಬಿಂದು ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ಈ ರೀತಿ ಪ್ರಾಬ್ಲಮ್ಗಳನ್ನ 3 ಮಾರ್ಕ್ಸಿಗೆ ಕೊಡ್ತಾರೆ. ಏನಕ್ಕೆ ಇದು ಕೊಡ್ತಾರೆ?
ನಮಗೆ ಎರಡರ ನಾಲೆಡ್ಜ್ ಇದೆ ಅಂತ ಚೆಕ್ ಮಾಡ್ತೀವಿ. ಒಂದು ಮಿಡ್ ಪಾಯಿಂಟ್, ಇನ್ನೊಂದು ಡಿಸ್ಟೆನ್ಸ್, ಅಂದರೆ ಒಂದು ಮಧ್ಯಬಿಂದು ಸೂತ್ರ, ಇನ್ನೊಂದು ದೂರ ಸೂತ್ರ. ಎರಡರ ಕಾನ್ಸೆಪ್ಟು ಕೂಡ ನಮ್ಗೆ ಗೊತ್ತಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅವರು ಬೇಸಿಕಲಿ. ಓಕೆನಾ? ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡಿದ್ವಿ ಅಂತ ಗೊತ್ತಾಯ್ತು ಅನ್ಸುತ್ತೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಫ್ ದಿ ಲೈನ್ ಸೆಗ್ಮೆಂಟ್ಸ್ ಜಾಯ್ನಿಂಗ್. ಇದೊಂದು ಪಾಯಿಂಟು, ಇದೊಂದು ಪಾಯಿಂಟ್. ಇದನ್ನು ನಾವು ಎ ಬಿ ಅಂತ ಕರೆಯೋಣ. ಪಾಯಿಂಟ್ ಎನ ಕೋಆರ್ಡಿನೇಟ್ಸ್ ಏನು? 4, ಕ್ಲಿಯರಾ? ಅದೇ ರೀತಿ ಪಾಯಿಂಟ್ ಬಿ ನ ಕೋಆರ್ಡಿನೇಟ್ಸ್ ಏನು? ಪಾಯಿಂಟ್ ಬಿ ನ ಕೋಆರ್ಡಿನೇಟ್ಸ್ ಬಂದು -2, -3. ಕರೆಕ್ಟಾ? -2, -3. ಈ ಎರಡು ಬಿಂದುಗಳನ್ನ ನಾವು ಕೂಡಿಸಿದ್ರೆ ರೇಖೆ ಬಂತಲ್ಲ ಒಂದು ಎ ಬಿ ಅನ್ನೋ ರೇಖೆ. ಎ ಬಿ ಅನ್ನೋ ರೇಖೆನ ಒಂದು ಪಾಯಿಂಟ್ ಇದೆ. ಈ ಎ ಬಿ ಅನ್ನೋ ರೇಖೆ ಮೇಲೆ ಆ್ಯಕ್ಚುಲಿ 2 ಪಾಯಿಂಟ್ ಇದ್ದಾವೆ. ಆ ಪಾಯಿಂಟ್ಗಳನ್ನ ನಾನು ಇಲ್ಲಿ ಗ್ರೀನ್ ಕಲರ್ ಗುರುತಿಸ್ತಾ ಇದ್ದೀನಿ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಈ 2 ಪಾಯಿಂಟ್ಗಳಿಂದ ಈ ರೇಖೆ, ಈ ಲೈನ್ ಎ ಬಿ ಎಷ್ಟು ಪಾರ್ಟಾಗಿ ಡಿವೈಡ್ ಆಯಿತು? ಇಲ್ಲಿಂದ ಇಲ್ಲಿವರೆಗೂ ಒಂದು ಪಾರ್ಟು, ಇದೊಂದು ಪಾರ್ಟು, ಇದೊಂದು ಪಾರ್ಟು. ಹೌದಲ್ವ? ಈ ಪಾಯಿಂಟ್ಗಳನ್ನ ನಾವು ಪಿ ಮತ್ತು ಕ್ಯೂ ಅಂತ ಕರೆಯೋಣ. ಓಕೆನಾ? ಅವಕ್ಕೆ ಹೆಸರು ಕೊಟ್ಟಿದ್ದೀನಿ ಅಷ್ಟೇ, ಪಿ ಮತ್ತು ಕ್ಯೂ ಅಂತ. ಸೊ ಇವಾಗ ಅವ್ರು ಏನು ಹೇಳ್ತಿದ್ದಾರೆ, ಈ ಪಾಯಿಂಟ್ಗಳು ಈ ಲೈನನ್ನು ಟ್ರೈಸೆಕ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ತ್ರಿಭಾಗಿಸ್ತಾ ಇದ್ದಾವೆ, ತ್ರಿಭಾಗವಾಗಿ ವಿಭಜಿಸ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ತ್ರಿಭಾಗ ಏನು? 3 ಈಕ್ವಲ್ ಪಾರ್ಟ್ಸ್, ಅಂದರೆ 3 ಸಮ ಭಾಗಗಳು. ಓಕೆನಾ? ಅಂದರೆ ಎ ಇಂದ ಪಿ ವರೆಗೂ ಒಂದು ರೇಖೆ, ಪಿ ಇಂದ ಕ್ಯೂ ವರೆಗೂ ಒಂದು ರೇಖೆ, ಕ್ಯೂ ಇಂದ ಬಿ ವರೆಗೂ ಕೂಡ ಒಂದು ರೇಖೆ. ಓಕೆನಾ? ಎ ಪಿ, ಪಿ ಕ್ಯೂ, ಕ್ಯೂ ಬಿ, ಈ 3 ರೇಖೆಗಳು, ಅಂದರೆ ಈ 3 ಭಾಗಗಳು ಸಮನಾಗಿದ್ದಾವೆ. ಅದನ್ನು ನಾವು ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂತ ಕರಿತೀವಿ. ಅಂದರೆ ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕ್ಯೂನ ನಾವು ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂತ ಕರಿತೀವಿ. 3 ಭಾಗಗಳು ಡಿವೈಡ್ ಮಾಡ್ತಲ್ಲ ಅದಕ್ಕೆ. ಓಕೆನಾ? ಹಾಗಾದರೆ ಇವಾಗ ನಾವು ಏನು ಕಂಡುಹಿಡಿಬೇಕಿದೆ? ಆ್ಯಕ್ಚುಲಿ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು, ಅಂದರೆ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಯಾರ ನಿರ್ದೇಶಾಂಕಗಳು? ಯಾವ ಪಾಯಿಂಟಿಂದು, ಯಾವ ಬಿಂದುವಿನದ್ದು? ಪಾಯಿಂಟ್ ಪಿನದ್ರದಾರು ಕಂಡುಹಿಡಿರಿ, ಪಾಯಿಂಟ್ ಕ್ಯೂನದ್ರದಾರು ಕಂಡುಹಿಡಿಬೋದು. ಓಕೆನಾ? ಬಟ್ ಫಸ್ಟ್ ಪಾಯಿಂಟ್ ಏನಿರ್ತಲ್ಲ ಅದನ್ನು ಕಂಡುಹಿಡಿಬೇಕು ನೀವು. ಓಕೆನಾ? ಯಾವ್ದು ಬೇಕಾದ್ರೂ 2 ಕಂಡುಹಿಡಿದು ಸೇಮೇ, ಬಟ್ ಆದರೆ ನೀವು ಪಾಯಿಂಟ್ ಪಿನ ಕೋಆರ್ಡಿನೇಟ್ಸ್ನ, ಅಂದರೆ ಮೊದಲ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಕಂಡುಹಿಡಿರಿ. ಫೈಂಡ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆಫ್ ಟ್ರೈಸೆಕ್ಷನ್. ಇದು ಪಾಯಿಂಟ್ ಆಫ್ ಟ್ರೈಸೆಕ್ಷನ್. ಪಾಯಿಂಟ್ ಪಿ ಅಂತಿದೆ, ಪಾಯಿಂಟ್ ಕ್ಯೂ ಅಂತ ಇದೆ. ಸಮಯ ಇದ್ರೆ ಎರಡನ್ನೂ ಕೂಡ ಕಂಡುಹಿಡಿರಿ, ಸೇಫರ್ ಸೈಡ್. ನಾನು ಇವಾಗ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ. ಇವಾಗ ಯೋಚನೆ ಮಾಡಿ, ಒಂದು ಸ್ಕೇಲ್ ಇದೆ. ಓಕೆನಾ? ಆ ಸ್ಕೇಲ್ನ ನಾವು 3 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ರೆ, 3 ಈಕ್ವಲ್ ಪಾರ್ಟ್ಸ್ ಅಂದರೆ ರೇಷಿಯೋ ಏನಾಗುತ್ತೆ? ಅನುಪಾತ ಏನಾಗುತ್ತೆ? ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ಸ್ ಅಂದರೆ ರೇಷಿಯೋ ಬಂದು 1:1:1 ಆಗುತ್ತೆ. ಇವಾಗ ನನ್ನ ಹತ್ರ 5 ಚಾಕ್ಲೇಟ್ ಇದೆ, ನಿಮ್ಮ ಹತ್ರ 5 ಚಾಕ್ಲೇಟ್ ಇದೆ, 5:5. ಇಬ್ಬರ ಹತ್ರ ಚಾಕ್ಲೇಟ್ಸ್ ರೇಷಿಯೋ ಎಷ್ಟಾಗುತ್ತೆ? 5:5. 5 ಕ್ಯಾನ್ಸಲ್ ಆಗಿ 1:1 ಆಗುತ್ತೆ. ಹೌದಲ್ವಾ? ಅದೇ ರೀತಿ ಸಮನಾಗಿದ್ದಾವೆ ಅಂದ್ರೆ ಅರ್ಥ ಏನು? ಕೋಆರ್ಡಿನೇಟ್ಸ್ ರೇಷಿಯೋ ಏನು? ವಾಟ್ ಇಸ್ ದ ರೇಷಿಯೋ? 1:1:1. ಹೌದಲ್ವಾ? ಬಟ್ ಈ ರೇಖೆಗಳ ಬಿಂದುಗಳಿದಾವಲ್ಲ, ಇದು 1:1:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಬಟ್ ಆದರೆ ಇದೊಂದು ಪಾರ್ಟ್ ಆಗಿ ತಗೊಂಡು, ಎ ಇಂದ ಪಿ ವರೆಗೂ ಒಂದು ಪಾರ್ಟ್ ಆಗಿ ತಗೊಂಡು, ಓಕೆನಾ? ಸೊ ಅಲ್ಲಿಂದ ಮುಂದಕ್ಕೆ ಪಾಯಿಂಟ್ ಬಿ ವರೆಗೂ ಇನ್ನೊಂದು ಪಾರ್ಟ್ ಆಗಿ ತಗೊಂಡ್ರೆ ನಾವು, ಇದು ಒಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಕ್ಯೂನ ಸದ್ಯಕ್ಕೆ ಮರ್ತು ಬಿಡ್ತಾ ಇದ್ದೀವಿ ನಾವು. ಓಕೆನಾ? ಎ ಇಂದ ಪಿಗೆ ಒಂದು ಪಾರ್ಟು, ಓಕೆನಾ? ಪಿ ಇಂದ ಬಿಗೆ ಒಂದು ಪಾರ್ಟ್. ಹಂಗಂದ್ರೆ ರೇಷಿಯೋ ಎಷ್ಟಾಗುತ್ತೆ? 1:1 + 1. ಈ 1 ಮತ್ತು ಈ 1 ಆ್ಯಡ್ ಆಗುತ್ತೆ, ಈ ಒಂದು ಆ್ಯಡ್ ಆಗುತ್ತೆ. ಅಂದರೆ 1, ಇದು 1 + 1 ಅಂದರೆ 2. 1:2 ಆಯಿತು. ಗೊತ್ತಾಗ್ತಿದೆಯಾ? ಒಂದೇ ಒಂದು ಪಾಯಿಂಟ್ ತಗೊಂಡಾಗ ರೇಷಿಯೋ ಏನಾಗುತ್ತೆ? 1:2 ಆಯಿತು. ಟ್ರೈಸೆಕ್ಷನ್ ಅಥವಾ ತ್ರಿಭಾಗ ಅಂತ ಬಂದರೆ ನಿಮಗೆ ರೇಷಿಯೋ ಏನಂತ ಗೊತ್ತಿರಬೇಕು? 1:2. ಇದು ನಿಮ್ಗೆ ಜ್ಞಾಪಕಕ್ಕಿರಬೇಕು. ಓಕೆನಾ? ಸೊ ಹಾಗಾದರೆ ಇವಾಗ ನಮ್ಮ ರೇಷಿಯೋ ಏನಾಗುತ್ತೆ? m/n = 1:2. 1:2 ಅಂತ ಆದ್ರೂ ತಗೋಬೋದು. ಅಕಸ್ಮಾತ್ ನಾವು ಕ್ಯೂ ಪಾಯಿಂಟ್ನ ತಗೊಂಡ್ರೆ 2:1 ಅಂತಾದ್ರೂ ತಗೋಬೋದು. 1:2 ಅಥವಾ 2:1. ಬೆಟರ್ ಟೇಕ್ 1:2. ನೀವು 1:2 ಅಂತ ತಗೊಳ್ಳಿ. ಟ್ರೈಸೆಕ್ಷನ್ 1:2.
ತ್ರಿಭಾಗ ಅಂದರೆ 1:2 ರೇಷಿಯೋ ಅನುಪಾತ. ಓಕೆನಾ. ಮತ್ತು ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿಗಳ ಕೋಆರ್ಡಿನೇಟ್ಸ್ ಕೊಟ್ಟೇ ಇದ್ದಾರೆ ಅವರು. ಅಂದರೆ x1 ಏನಾಗುತ್ತೆ 4, y1 ಏನಾಯಿತು -1, x2 ಏನಾಯಿತು -2, y2 -3. ಓಕೆನಾ. x1 y1 x2 y2 ಅಂತ ತೊಗೊಂಡಿದ್ದೀವಿ. ಅದನ್ನ ಇಲ್ಲಿ ಬರ್ದೀನಿ. ಫಾರ್ಮುಲಾ ಯಾವುದನ್ನು ಬಳಸ್ಬೇಕು ಇವಾಗ? ರೇಷಿಯೋ ಗೊತ್ತಿದೆ, ಇದ್ರ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು ನಾವು. ಪಿ ಅನ್ನೋ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಬೇಕು. ಪಿ ಅನ್ನೋ ಪಾಯಿಂಟು ವಿಭಜಿಸ್ತಾ ಇದೆ, ಹಾಗಾಗಿ ವಿಭಾಗ ಸೂತ್ರವನ್ನು ಬಳಸ್ತೀವಿ ನಾವು. ಯಾವುದು ಸೂತ್ರ ಅದು? ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ x2 ಪ್ಲಸ್ ಎನ್ x1 ಬೈ ಎಮ್ ಪ್ಲಸ್ ಎನ್ my2 ಪ್ಲಸ್ ny1 ಬೈ ಎಮ್ ಪ್ಲಸ್ ಎನ್. ಈ ಸೂತ್ರವನ್ನು ಬಳಸಬೇಕು. ಈ ವ್ಯಾಲ್ಯೂಗಳನ್ನೆಲ್ಲ ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಜಾಗದಲ್ಲಿ 1 ಇದೆ, ಎನ್ ಜಾಗದಲ್ಲಿ 2 ಇದೆ, ಅಂದರೆ ಎಮ್ ಈಸ್ ಈಕ್ವಲ್ ಟು 1, ಎನ್ ಈಸ್ ಈಕ್ವಲ್ ಟು 2. ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಮ್ ಅಂದರೆ 1, ಬ್ರ್ಯಾಕೆಟ್ ಓಪನ್ ಮಾಡಿ, 1 ಇಂಟು x2 ಅಂದರೆ ಎಷ್ಟು? x2 ಅಂದರೆ -2 ಪ್ಲಸ್ ಎನ್ ಅಂದರೆ 2 ಇಂಟು x1 ಅಂದರೆ x1 ಈಸ್ 4 ಹೋಲ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಎಮ್ ಪ್ಲಸ್ ಎನ್ ಅಂದರೆ 1 + 2. ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ, ಬೇರೆ ಏನಿಲ್ಲ. ಬೇಸಿಕ್ ಮ್ಯಾಥಮೆಟಿಕ್ಸ್. ಓಕೆ. ಎಮ್ ಅಂದರೆ 1 ಇಂಟು x2 ಅಂದರೆ -3 ಪ್ಲಸ್ ಎನ್ y1, ಎನ್ ಇಂಟು ಅಂದರೆ 2 ಇಂಟು y1 ಅಂದರೆ -1 ಹೋಲ್ ಡಿವೈಡ್ ಬೈ 1 + 2. ಕ್ಲಿಯರ್ ಅಲ್ವಾ? ಓಕೆ. ನೆಕ್ಸ್ಟ್, ಸೊ 1 ಇಂಟು -2 ಈಸ್ -2, 2 ಇಂಟು 4 ಅಂದರೆ ಪ್ಲಸ್ 2 4 = 8 ಡಿವೈಡೆಡ್ ಬೈ 1 + 2 ಅಂದರೆ 3 ಆಗುತ್ತೆ. ಅದೇ ರೀತಿ ಇಲ್ಲಿ 1 ಇಂಟು -3 -3, 2 ಇಂಟು -1 -2 ಡಿವೈಡ್ ಬೈ 1 + 2 ಅಂದರೆ 3 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈ ಕೋಆರ್ಡಿನೇಟ್ಸ್ ಏನಾಯಿತು? -2 + 8 ಅಂದರೆ 6 ಆಯಿತು, 6/3, -3 -2, ಮೈನಸ್ ಇಂಟು ಮೈನಸ್ ಅಂದರೆ ಆ್ಯಡ್ ಆಗಬೇಕು, ಗ್ರೇಟರ್ ನಂಬರ್ ಸೈನ್ ಮೈನಸ್ ಬರುತ್ತೆ. -3 + 2 ಅಂದರೆ 5, -5/3. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 3 1s 3 2s ಅಂದರೆ 2, -5/3. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಹಾಗಾಗಿ -5/3 ಅಂತಲೇ ಬರೀಬೇಕು. ಸೊ ಹಂಗಂದ್ರೆ ಪಾಯಿಂಟ್ ಪಿನ ಅಂದರೆ ಪಿ ಅನ್ನೋ ಬಿಂದುವಿನ ನಿರ್ದೇಶಾಂಕಗಳೇನು? 2 ಹಾಗೂ -5/3, 2, -5/3. ಈ ರೀತಿ ಸಾಲ್ವ್ ಮಾಡ್ತೀವಿ ನಾವು. ಟ್ರೈಸೆಕ್ಷನ್ ಅಂದಿದ ತಕ್ಷಣ ನಮ್ಮ ತಲೆಗೆ ಏನು ಬರಬೇಕು? ರೇಷಿಯೋ 1:2. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಆಗೋಯ್ತು. ಟ್ರೈಸೆಕ್ಷನ್ ಇಲ್ಲದು ಇಲ್ಲಿ ಬರೆಯೋಣ. ಟ್ರೈಸೆಕ್ಷನ್ ಅಥವಾ ತ್ರಿಭಾಗ ಅಂದರೆ ರೇಷಿಯೋ ಏನು ಬರ್ಬೇಕು ಜ್ಞಾಪಕಕ್ಕೆ? 1:2. ಇದು ನಮಗೆ ಈ ಪದವನ್ನು ನೋಡಿದ ತಕ್ಷಣ ಎಕ್ಸಾಮಲ್ಲಿ ಜ್ಞಾಪಕಕ್ಕೆ ಬರಬೇಕು. ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡೋದು ಏನು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದ್ರ ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೋಬೇಕು? ಹಿಂಗೆ ಅರ್ಥ ಮಾಡ್ಕೋಬೇಕು. ಮುಂದಕ್ಕೆ ಮೂವ್ ಆಗ್ತಾ ಇದ್ದೀನಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ 2, -2, 7, -7, 4. ಸೇಮ್ ಟೈಪ್ ಆಫ್ ಕ್ವಶನ್. ದಿಸ್ ಈಸ್ ಫಾರ್ ಯುವರ್ ಪ್ರಾಕ್ಟೀಸ್. ಕೋಆರ್ಡಿನೇಟ್ಸ್ ಪಿ ಆಫ್ ಎಕ್ಸ್ ವೈ ಏನು ಬಂತು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ತೀರಾ ನನಗೆ. ಗೊತ್ತಾಗ್ತಿದೆಯಾ? ವೆರಿ ಸಿಂಪಲ್ ಪ್ರಾಬ್ಲಮ್, ಜಸ್ಟ್ ಲೈಕ್ ವಾಟ್ ವಿ ಡಿಡ್ ಅರ್ಲಿಯರ್. ಇದಕ್ಕೆ ಮುಂಚೆ ಏನು ಮಾಡೋದು? ಸೇಮ್ ಅದೇ ಪ್ರಾಬ್ಲಮ್. ವೆರಿ ಸಿಂಪಲ್ ಪ್ರಾಬ್ಲಮ್. ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಮಾಡಿದ್ವಿ ಅಂತ ಹೇಳಬೇಕು. ಹೆಂಗೆ ಮಾಡಿದ್ವಿ ಅಲ್ಲ, ಆನ್ಸರ್ ಏನು ಬಂತು ಅಂತ ಹೇಳಬೇಕು. ಓಕೆನಾ? ನೀವು ಮಾಡ್ತೀರಾ ಅಂತ ನಂಬಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ರೇಷಿಯೋ ಏನು ತಗೋತೀರಾ? 1:2. ಯಾಕೆ? ಇಟ್ ಈಸ್ ಟೋಲ್ಡ್ ಟ್ರೈಸೆಕ್ಷನ್. ಟ್ರೈಸೆಕ್ಷನ್ ಅಂದರೆ ರೇಷಿಯೋ 1:2. ಪಿ ಇದು ರೇಷಿಯೋ, m/n is equal to 1:2. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಮುಂದಕ್ಕೆ ಮೂವ್ ಆಗ್ತಾ ಇದ್ದೀನಿ ನಾನು. ಓಕೆನಾ? ಸೊ ಇದು 3 ಮಾರ್ಕ್ಸ್ಗೆ ಕೇಳ್ಬೋದಾದಂಥ ಪ್ರಶ್ನೆ. ಏನು ಕೇಳಿದ್ದಾರೆ ಇಲ್ಲಿ? ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಪಾಯಿಂಟ್ಸ್ ಎ ಆಫ್ 7, 1, ಬಿ ಆಫ್ 3, 5 ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಎ ಇಲ್ಲಿದೆ ನೋಡಿ.
ಪಾಯಿಂಟ್ ಎದು ಕೋಆರ್ಡಿನೇಟ್ಸ್ ಏನು, ಪಾಯಿಂಟ್ ಎ ಕೋಆರ್ಡಿನೇಟ್ಸು 7,1. ಹಂಗಂದ್ರೆ ಇಟ್ ಗಿವ್ಸ್ ಅಸ್ x1 is equal to 7, y1 is equal to 1. ಅದೇ ರೀತಿ ಪಾಯಿಂಟ್ ಬಿ ಡು ಕೋಆರ್ಡಿನೇಟ್ಸು 3,5. ಹಂಗಂದ್ರೆ ಅರ್ಥ x2 is equal to 3, y2 is equal to 5. ಕರೆಕ್ಟ್ ಅಲ್ವಾ? x1 y1 x2 y2 ಗೊತ್ತಾಗಿದೆ ನಮಗೆ. ಸೊ ಏನು ಕಂಡುಹಿಡಿಬೇಕು ನಾವು ಇವಾಗ? ಆಮೇಲೆ ಪಾಯಿಂಟ್ ಬಿ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಿ ಡಿಸ್ಟೆಂಟ್ ಅಂತ ಹೇಳ್ತೀರಿ, ಅಂದರೆ ಸಮಾನ ದೂರದಲ್ಲಿದೆ ಅಂತ. ವಿಚ್ ಮೀನ್ಸ್ ದೇ ಆರ್ ಟೆಲ್ಲಿಂಗ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ಎ ಇಂದ ಪಿ ವರ್ಗು, ಬಿ ಇಂದ ಪಿ ವರ್ಗು, ಇದು ಎ ಪಿ ಬಿ ಅಂದರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂದರೆ ಎ ಪಿ ಕಂಡುಹಿಡಿಯೋದು ಗೊತ್ತಾ ನಮಗೆ? ದೂರವನ್ನು ಎ ಇಂದ ಪಿ ನಡುವೆ ದೂರ ಎಷ್ಟಿರುತ್ತೋ ಅದೇ ಎ ಪಿ, ಹೌದಲ್ವಾ? ಸೊ ಅದನ್ನು ಕಂಡುಹಿಡಿಯೋ ಫಾರ್ಮುಲಾ ಯಾವುದು? ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಬಟ್ ಆದರೆ ಎ ಮತ್ತು ಪಿ ನಡುವೆ ಕಂಡುಹಿಡಿತಾರೆ ನಾವು. ಸೊ ಇದು ಎಕ್ಸ್ ಕಾಮ ವೈ, ಇದು ಕೂಡ ಸಾರಿ ಇದು x1 y1, ಇದು x2 y2 ಅಂತ ತಗೊಂಡಿದ್ದೀವಿ ನಾವು, ಹೌದಲ್ವಾ? ಇವಾಗ ಕಂಡುಹಿಡಿತಿರೋದು ಯಾವೆರಡು ಬಿಂದುಗಳ ನಡುವೆ? ಎ ಮತ್ತು ಪಿ. ಹೆಂಗಂದ್ರೆ x1 y1 x2 y2 x, y ಆಗುತ್ತೆ, ಹೌದಲ್ವಾ? ಹಂಗಂದ್ರೆ ನಾವೇನು ಮಾಡೋಣ? ಸೊ ಇದನ್ನೇ x2 ಮತ್ತು y2 ಅಂತ ತಗೋಣ, ವಿಚ್ ಈಸ್ x ಮೈನಸ್ ಎ x1 ಅಂದರೆ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y1 ಅಂದರೆ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪಿ, ಇದು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಪಿ ಅಂದ್ರೇನು? ಪಾಯಿಂಟ್ ಪಿ ಆಫ್ ಎಕ್ಸ್ ಕಾಮ ವೈ, ಇದ್ರ ಕೋಆರ್ಡಿನೇಟ್ಸ್ ಏನು? 3,5, ಹೌದಲ್ವಾ? ಹಂಗಂದ್ರೆ ಎಕ್ಸ್ ಮೈನಸ್ 3 ಸ್ಕ್ವೇರ್ ಪ್ಲಸ್ ವೈ ಮೈನಸ್ 5 ಸ್ಕ್ವೇರ್. ಕ್ಲಿಯರಾ? ಎ ಪಿ ಬಿ ಪಿ ಇದು ಸೂತ್ರಗಳಷ್ಟೇ. ಸೊ ಇವಾಗ ನಾವು ಎರಡು ಕಡೆ ಸ್ಕ್ವೇರ್ ರೂಟ್ ಇದೆ, ಹಂಗಂದ್ರೆ ನಾವು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಹೋಲ್ ಸ್ಕ್ವೇರ್ ಮಾಡಿದ್ರೆ ಸೊ ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವೈ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ವಿಚ್ ಈಸ್ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು 7 ಇಂಟು ಎಕ್ಸ್. ಸೊ 2 7 14 ಎಕ್ಸ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರ್ದೀನಿ ಫಾರ್ಮಲಿ, ಪ್ಲಸ್ ಇಲ್ಲಿ ಉಳಿದಿದ್ದೇನು ವೈ ಮೈನಸ್ 1 ಹೋಲ್ ಸ್ಕ್ವೇರ್, ಇದು ಎ ಮೈನಸ್ ಬಿ ಫಾರ್ಮಲ್ ಇದೆ. ಹಂಗಂದ್ರೆ ವೈ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2y, 2 ಇಂಟು 1 ಅಂದರೆ 2ನೇ 2y ಆಗುತ್ತೆ, ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಹಂಗಂದ್ರೆ ಹೆಂಗೆ ಬರಿಬೋದು ಅದನ್ನ? ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 2 3s 6y ಆಗುತ್ತೆ. 6y ಅಲ್ಲ 6x, ಇದು ಕರೆಕ್ಟ್ ಅಲ್ವಾ? 6x 2ab ಅಂದರೆ 2 ಇಂಟು 3 ಇಂಟು ಎಕ್ಸ್ ವಿಚ್ ಈಸ್ 6x ಪ್ಲಸ್ y ಮೈನಸ್ 5 ಹೋಲ್ ಸ್ಕ್ವೇರ್ ವಿಚ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಹಂಗಂದ್ರೆ y ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮೈನಸ್ 2 5s 10y ಆಯಿತು, ಹೌದಲ್ವಾ? ಸೊ ಇವಾಗ ಏನು ಮಾಡೋಣ? ನೋಡ್ಬೋದು ಇಲ್ಲಿ ನೋಡಿದ್ರಿ ಎಕ್ಸ್ ಸ್ಕ್ವಯರ್, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ವೈ ಸ್ಕ್ವಯರ್, ಇಲ್ಲೂ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ 7 ಸ್ಕ್ವೇರ್ ಅಂದರೆ 49 ಮೈನಸ್ 14x ಸ್ಕ್ವೇರ್ 14x ಅಷ್ಟೇ ಪ್ಲಸ್ 1 ಮೈನಸ್ 2y ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? 3 ಸ್ಕ್ವೇರ್ ಅಂದರೆ 9 ಮೈನಸ್ 6x ಸೊ ಪ್ಲಸ್ 5 ಸ್ಕ್ವೇರ್ ಅಂದರೆ ಪ್ಲಸ್ 25 ಮೈನಸ್ 10y. ಓಕೆನಾ? ಸೊ ಇವಾಗ ಎಕ್ಸ್ ಎಲ್ಲ ಒಂದು ಕಡೆ ತಗೋಣ, ವೈ ಎಲ್ಲ ಒಂದು ಕಡೆ ಕರ್ಕೊಂಬೋಣ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ? 49 ಪ್ಲಸ್ 1 ಅಂದರೆ 50 ಮೈನಸ್ 14x. ಸೊ ಈ 2yನ ಈ ಕಡೆ ಕಳ್ಸೋಣ, ಈ 6xನ ಈ ಕಡೆ ಕರ್ಕೊಂಬರೋಣ, ಪ್ಲಸ್ 6x ಆಗುತ್ತೆ. ಮೈನಸ್ 6 ಇರೋದು ಈ ಕಡೆ ಬಂದರೆ ಪ್ಲಸ್ 6x ಆಯಿತು. ಇದು ಈಕ್ವಲ್ ಟು 9 ಪ್ಲಸ್ 25 ಅಂದರೆ 9 ಪ್ಲಸ್ 25 34
34 ಮೈನಸ್ 6x ಆ ಕಡೆ ಹೋಯ್ತು, ಇಲ್ಲಿ ಉಳಿದಿದ್ದೇನೋ -10y, ಆದರೆ ಇಲ್ಲಿ -2y ಇದ್ದಿದ್ದು ಈ ಕಡೆ ಬರ್ತಾ ಇದೆ +2y, ಕರೆಕ್ಟ್ ಅಲ್ವಾ? ಸೊ ಈ 34ನು ಕೂಡ ಈ ಕಡೆ ಕಳಿಸ್ಬಹುದು ನಾವು, ಕಳಿಸೋಣ. ನೆಕ್ಸ್ಟ್ ಏನು ಉಳಿಯುತ್ತೆ? 50 - 34 ಅಂದರೆ 50 - 34 ಎಷ್ಟಪ್ಪ? 16 ಡೈರೆಕ್ಟಾಗಿ ಬರೀತಾ ಇದ್ದೀನಿ. -14 + 6 ಅಂದರೆ -8x ಇಸ್ ಈಕ್ವಲ್ ಟು ಇಲ್ಲಿ ಉಳಿದಿದ್ದೇನೋ -10y + 2y -8y, ಹೌದಲ್ವಾ? ಸೊ ಇದನ್ನು ಈ ಕಡೆ ತಗೊಂಡ್ರೆ 8x - 8y ಇಸ್ ಈಕ್ವಲ್ ಟು 16 ಆಯಿತು, ಹೌದಲ್ವಾ? ಸೊ -8x ಇರೋದು ಈ ಕಡೆ ಬಂದರೆ +8x ಆಗಿದೆ. ಸೊ 8 ಕಾಮನ್ ತೆಗೆಯೋಣ, x - y ಇಸ್ ಈಕ್ವಲ್ ಟು 16. 8 ಕೆಳಗಡೆ ಹೋದರೆ 8 1s 8 2s ಆಗುತ್ತೆ. x - y ಇಸ್ ಈಕ್ವಲ್ ಟು 2. ನಮಗೇನು ಕೇಳಿದ್ರು ಅವರು? ಸಂಬಂಧ, ರಿಲೇಷನ್ ಅನ್ನು ಕಂಡುಹಿಡಿರಿ ಅಂತ. ರಿಲೇಷನ್ ಸಿಕ್ತಾ? ರಿಲೇಷನ್ ಅಂದರೆ ಈ ಈಕ್ವೇಷನ್ ಅಷ್ಟೇ. ಸೊ ಈಕ್ವೇಷನ್ ಕಂಡುಹಿಡಿರಿ ಅಂತ ಹೇಳಿದ್ರು, ಈಕ್ವೇಷನ್ ನಮಗೆ ಸಿಕ್ತು. ನೆಕ್ಸ್ಟ್ ಏನು ಕೇಳ್ತೀಯಾರ ಅವರು? ಈಕ್ವಿ ಡಿಸ್ಟೆನ್ಸ್ ಜೊತೆಗೆ ಕೊಲಿನಿಯರ್ ಕೂಡ ಆಗಿದೆ. ಕೊಲಿನಿಯರ್ ಅಂದ್ರೆ ಅರ್ಥ ಹೇಳಿದೆ ನಾನು, ಎ ಬಿ ಮಧ್ಯೆ ಪಿ, ಓಕೆನಾ? ಎ ಬಿ ಪಿ. ಪಾಯಿಂಟ್ ಪಿ ಇಸ್ ದ ಮಿಡ್ ಪಾಯಿಂಟ್. ಯಾಕೆ ಹೇಳಿ? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಅಟ್ ದ ಸೇಮ್ ಟೈಮ್ ಕೊಲಿನಿಯರ್ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಲೈನ್. ಈ ಲೈನ್ ಎ ಬಿ ಇದೆಲ್ಲ ಈ ಲೈನ್ ಮೇಲೆ ಪಿ ಇದೆ, ಅದು ಮಧ್ಯ ಬಿಂದು ಆಗಿದೆ. ಸೊ ಮಧ್ಯ ಬಿಂದು ಸೂತ್ರನ ಬಳಸ್ಬೋದು ನಾವು. ಸೊ ಇಲ್ಲಿ ರಿಸಲ್ಟ್ ಒಂದು ಬೇಕಿರೋದೇನು? x - y ಇಸ್ ಈಕ್ವಲ್ ಟು 2 ಅಂತ. x - y ಇಸ್ ಈಕ್ವಲ್ ಟು 2 ಇದನ್ನೊಂದು ಇಲ್ಲಿ ಇಟ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದೆಲ್ಲ ಅಳಿಸ್ತಾ ಇದ್ದೀನಿ ನಾನು, ಓಕೆನಾ? ಸೊ x - y ಇಸ್ ಈಕ್ವಲ್ ಟು 2, x - y ಇಸ್ ಈಕ್ವಲ್ ಟು 2, ಇದೊಂದು ರಿಸಲ್ಟ್ ಇಲ್ಲಿ ಇರಲಿ. ಫೈನ್. ನೆಕ್ಸ್ಟ್ ಇವಾಗ ಏನು ಕೇಳಿದ್ರು ಅವರು? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಗೊತ್ತು, ಮತ್ತೆ ಪಿ ಇಸ್ ಅ ಮಿಡ್ ಪಾಯಿಂಟ್ ಅಂತ ಕೂಡ ಗೊತ್ತು ನಮಗೆ. ಸೊ ಹಾಗಾದರೆ ಪಿ ಆಫ್ x, y ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಅಂದರೆ ಏನು ಗೊತ್ತು ನಮಗೆ? x1 + x2/2 y1 + y2/2 ವಿಚ್ ಈಸ್ 7 + 3 + 3/2 1 + 5/2 1 + 5/2. ಇದು ಹೆಂಗೆ ಬಂತು? ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ. ಸೊ ಹಾಗಾದರೆ ಈ ಕೋಆರ್ಡಿನೇಟ್ಸ್ ಏನಾಗುತ್ತೆ? 7 + 3 ಅಂದರೆ 10/2 1 + 5 ಅಂದರೆ 6/2. ಸೊ ಸಿಂಪ್ಲಿಫೈ ಮಾಡಿ, 2 1s 2 5s 2 1s 2 3s. ಸೊ ಪಾಯಿಂಟ್ ಪಿ ಆಫ್ x, y ಇಸ್ ಈಕ್ವಲ್ ಟು ಏನು ಬಂತು? 5, 3 ಅಂತ ಬಂತು. ಹಂಗಂದ್ರೆ ಪಾಯಿಂಟ್ ಪಿ ಬಿಂದುವಿನ ನಿರ್ದೇಶಾಂಕಗಳು 5, 3. ವೆರಿ ಸಿಂಪಲ್. ಹೆಂಗೆ ಬಂತು? ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಯಾಕೆ ಯೂಸ್ ಮಾಡಿದ್ವಿ? ಪಿ ಪಾಯಿಂಟು ಎ ಮತ್ತು ಬಿ ಇಂದ ಈಕ್ವಿಡಿಸ್ಟೆಂಟ್ ಅಂದರೆ ಸಮಾನ ದೂರದಲ್ಲಿದೆ ಹಾಗೂ ಕೊಲಿನಿಯರ್ ಆಗಿದ್ದಾವೆ. ಕೊಲಿನಿಯರ್ ಅಂದ್ರೆ ಅರ್ಥ ಏನು? ಮೂರು ಕೂಡ ಒಂದೇ ರೇಖೆಯ ಮೇಲೆ ಇದಾವೆ ಅಂತ ಅರ್ಥ. ಸಮಾನ ಬಿಂದು ಅಂದರೆ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಪಿ ಅಂದರೆ. ಸೊ ಸಮಾನವಾಗಿದೆ ಅಂದರೆ ಎ ಪಿ ಪಿ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂದ್ರೆ ಅರ್ಥ ಏನಂಗಂದ್ರೆ ಪಿ ಅನ್ನೋ ಒಂದು ಬಿಂದು ಎ ಬಿ ಅನ್ನೋ ರೇಖೆಯ ಮಧ್ಯ ಬಿಂದುವಾಗಿದೆ. ಸೊ ಮಧ್ಯ ಬಿಂದು ಫಾರ್ಮುಲಾ ಹಾಕಿದ್ವಿ, ವಿ ವಿಲ್ ಗೆಟ್ ದ ಆನ್ಸರ್ 5, 3. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಕ್ಕೆ ಮೂವ್ ಆಗ್ತಾ ಇದ್ದೀನಿ. 53rd ಕ್ವಶನ್ನು, ದ ಕೋಆರ್ಡಿನೇಟ್ಸ್ ಆಫ್ ದಿ ತ್ರೀ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್. ಇದು 3 ಮಾರ್ಕ್ಸ್ ಕ್ವಶನ್, ಹೌದಲ್ವಾ? ಸೊ ಏನು ಕೊಟ್ಟಿರೋರು? ಒಂದು ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜವನ್ನು ಕೊಟ್ಟಿದೆ. ತ್ರಿಭುಜ ಅಲ್ಲ, ಚತುರ್ಭುಜ. ಸುಮಾರು ಸತಿ ಮಿಸ್ ಮಾಡ್ತಾ ಇದ್ದೀನಿ. ಅದು ಸಮಾನಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಸಮಾನಾಂತರ ಚತುರ್ಭುಜ ನಾನು ಆಲ್ರೆಡಿ ಹೇಳಿದೆ. ಏನು ಹೇಳಿದೆ ನಾನು? ಸೊ ಎಲ್ಲದು ಇಲ್ಲಿ ಹೇಳಿದೆ. ಇಲ್ಲಿ ಪಾಯಿಂಟ್ ಪಿ ಎ ಸಿ ಮತ್ತು ಬಿ ಡಿ ಎರಡಕ್ಕೂ ಕೂಡ ಮಧ್ಯ ಬಿಂದು ಆಗಿರುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ನಾವು ಏನು ಯೂಸ್ ಮಾಡ್ಬೋದು? ಈ ಪಾಯಿಂಟ್ನ ಅಂದರೆ ಈ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಇಲ್ಲ, ಹಾಂ ಇಲ್ಲಿ. ಓಕೆ, ಹೆಂಗೆ ಯೂಸ್ ಮಾಡ್ತೀವಿ ನೋಡೋಣ. ಸೊ ಹಂಗಂದ್ರೆ ಎ ಮತ್ತು ಬಿ ಮತ್ತು ಸಿ ಮೂರರ ಕೋಆರ್ಡಿನೇಟ್ಸ್ನ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಎ ಬಿ ಸಿ ಅಂತ 3 ಬಿಂದುಗಳ ನಿರ್ದೇಶಾಂಕಗಳನ್ನ. ಈ ನೀವು ಎ ಬಿ ಸಿ ಶೃಂಗಗಳು ಯಾವುದರದ್ದು? ಸಮಾನಾಂತರ ಚತುರ್ಭುಜದ ಶೃಂಗಗಳು. ಡಿ ಅನ್ನೋದು ಕೂಡ ಕೊನೆಯ ಶೃಂಗ. ಈ ಶೃಂಗದ ಕೋಆರ್ಡಿನೇಟ್ಸ್ನ ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿಬೇಕು. ಓಕೆನಾ? ನಮಗೆ ಹೆಂಗೆ ಗೊತ್ತು? ಈ ಪಾಯಿಂಟ್ನ ನಾವು ಎಮ್ ಅಂತ ಕರೆಯೋಣ. ಓಕೆ,
ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ, ಛೇದಿಸ್ತಿರ್ತಕ್ಕಂಥ ಬಿಂದು, ಇದನ್ನು ನಾವು ಎಮ್ ಅಂತ ಕರೆದ್ರೆ ಎಮ್ ಆಫ್ ಎಕ್ಸ್ ವೈ ಅಂತ ಕರೆದ್ರೆ, ಎಕ್ಸ್ ವೈ ಅಂತ ತೊಗೊಳೋದು ಬೇಡ, x1 y1 ಅಂತ ತಗೋಣ, ಯಾಕಂದ್ರೆ ಇಲ್ಲಿ ಆಲ್ರೆಡಿ x ವೈ ಅಂತ ಇದೆ. ಸೊ ಈ ಎಮ್ ಬಿಂದು ಎ ಸಿಗೂ ಮತ್ತು ಡಿ ಬಿಗೆ ಎರಡಕ್ಕೂ ಕೂಡ ಸೇಮೇ ಇರಬೇಕಾ ಕೋಆರ್ಡಿನೇಟ್ಸ್, ಸರಿನೋ ನಿರ್ದೇಶಾಂಕಗಳು. ಹಾಗಾದರೆ ಎಮ್ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ. ಎಮ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ, ಹೌದಲ್ವಾ? ಸೊ ಎ ಸಿ ದು ಮಿಡ್ ಪಾಯಿಂಟ್ ಅಂದರೆ ಎ ಮತ್ತು ಸಿದು ಮಿಡ್ ಪಾಯಿಂಟ್, ಇದು ಎ ಆ್ಯಂಡ್ ಸಿ ಮಿಡ್ ಪಾಯಿಂಟ್, ಎ ಸಿ ಮಿಡ್ ಪಾಯಿಂಟ್, ಹೌದಲ್ವಾ? ಎ ಮತ್ತು ಸಿದು ಮಿಡ್ ಪಾಯಿಂಟ್ಗೆ ಅಂದರೆ ಎ ಮತ್ತು ಸಿದು ಕೋಆರ್ಡಿನೇಟ್ಸ್ ಗೊತ್ತು ನಮಗೆ, ಆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೋಣ. ಏನು ಬರ್ತದೋ x1 + x2/2 ವಿಚ್ ಈಸ್ 1 + 8/2 is comma y1 + y2/2 2 + 5/2 is equal to, ಯಾಕೆ ಈಕ್ವಲ್ ಟು ಬರೀತಾ ಇದ್ದೀನಿ, ಇದ್ರ ಕೋಆರ್ಡಿನೇಟ್ಸ್ ಏನು ಬರುತ್ತೋ ಅಂದರೆ ಎಮ್ ಕೋಆರ್ಡಿನೇಟ್ಸ್ ಇಲ್ಲಿ ಬಂದಿದೆ ನಮಗೆ. ಈ ಕೋಆರ್ಡಿನೇಟ್ಸ್ ಯಾವುದಕ್ಕೆ ಈಕ್ವಲ್ ಆಗಿರಬೇಕು, ಈ ಎಮ್ ಅನ್ನೋ ಪಾಯಿಂಟು ಎರಡು ಪಾಯಿಂಟ್ಗಳ ಮಿಡ್ ಪಾಯಿಂಟ್ ಕೂಡ ಹೌದಲ್ವಾ? ಹಂಗಂದ್ರೆ x + 2/2 ಅಂತಲೂ ಬರಿಬೋದು ನಾವು, ಈಸ್ ಈಕ್ವಲ್ ಟು x + 2/2 y + 3/2 ಹೆಂಗೆ ಬಂತು ಗೊತ್ತಾಯ್ತಾ ನಿಮಗೆ? ಇದು ಮಿಡ್ ಪಾಯಿಂಟ್ದು ಕೋಆರ್ಡಿನೇಟ್ಸ್, ದಿಸ್ ಈಸ್ ಮಿಡ್ ಪಾಯಿಂಟ್ ಎಮ್ದು, ಇದು ಕೂಡ ಎಮ್ದು ಕೋಆರ್ಡಿನೇಟ್ಸೇ. ಯಾಕೆ? ಎ ಸಿ ಮತ್ತು ಬಿ ಡಿ ಎರಡಕ್ಕೂ ಕೂಡ ಎಮ್ ಅನ್ನೋದು ಮಿಡ್ ಪಾಯಿಂಟ್ ಅಂದರೆ ಮಧ್ಯಬಿಂದು ಆಗಿದೆ, ಹೌದಲ್ವಾ? ಹಾಗಾದ್ರೆ ಇದ್ರ ಕೋಆರ್ಡಿನೇಟ್ಸ್ ಏನು ಬರುತ್ತೋ ಇದು ಕೂಡ ಸೇಮೇ ಬರಬೇಕು. ಸೊ ಲೆಟ್ ಅಸ್ ಕಂಪೇರ್ x + 2/2ನ 1 + 8/2 ಕಂಪೇರ್ ಮಾಡೋಣ. x + 2/2 is equal to 1 + 8 ಅಂದರೆ 9/2, 2 ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಇದೆ. ಸೊ ಈ 2ನ ಬಲಭಾಗ ಕಳಿಸಿದ್ರೆ x is equal to 9 - 2 ಆಯಿತು, ವಿಚ್ ಈಸ್ x is equal to 7 ಬಂತು ನಮಗೆ, ಹೌದಲ್ವಾ? ಅದೇ ರೀತಿ ಇಲ್ಲಿ y + 3/2ನ 2 + 5/2 ಕಂಪೇರ್ ಮಾಡಿ, y + 3/2 ಶುಡ್ ಬಿ ಈಕ್ವಲ್ ಟು 2 + 5 ಅಂದರೆ 7/2, 2 ಕ್ಯಾನ್ಸಲ್ ಆಗುತ್ತೆ, 3 ಬಲಭಾಗಕ್ಕೆ ಬಂದರೆ y is equal to 7 - 3, y is equal to 4. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಬಂದು 7, ವೈನ ವ್ಯಾಲ್ಯೂ ಬಂದು 4. ಕ್ಲಿಯರ್ ಅಲ್ವಾ ಹೆಂಗೆ ಬಂತು ಅಂತ? ಎಮ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ. ಹಾಗಾಗಿ ಎರಡು ಕೋಆರ್ಡಿನೇಟ್ಸ್ನ ಇದು ಹೆಂಗೆ ಬಂತು ಮಿಡ್ ಪಾಯಿಂಟ್ ಫಾರ್ಮುಲಾಯಿಂದ, ಇದು ಹೆಂಗೆ ಬಂತು ಮಿಡ್ ಪಾಯಿಂಟ್ ಫಾರ್ಮುಲಾಯಿಂದ, ಗೊತ್ತಾಗ್ತಿದೆ ಅಲ್ವಾ? ಐ ಹೋಪ್ ಐ ಆಮ್ ಕ್ಲಿಯರ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು ಅನ್ಸುತ್ತೆ. ಎರಡನ್ನೂ ಈಕ್ವೇಟ್ ಮಾಡಿದ್ವಿ, ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಕ್ಲಿಯರ್? ಮುಂದಕ್ಕೆ ನೆಕ್ಸ್ಟ್, ಇಫ್ ಎ ಬಿ ಸಿ ಆ್ಯಂಡ್ ಡಿ 4 ಬಿಂದುಗಳನ್ನ ಕೊಡ್ತಾ ಇದ್ದಾರೆ, ಆ 4 ಕೂಡ ಏನಂತ ಹೇಳ್ತೀರೋ ಆರ್ ದ ವರ್ಟಿಸೀಸ್ ಆಫ್ ಪ್ಯಾರಲೋಗ್ರಾಮ್ ಅಂತ ಹೇಳ್ತೀರ, ಆರ್ ದ ವರ್ಟಿಸೀಸ್ ಆಫ್ ಪ್ಯಾರಲೋಗ್ರಾಮ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x, y ಅಂತ ಸೇಮ್ ಪ್ರೊಸೀಜರ್. ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ವೋ ಹಾಗೆ ಮಾಡಬೇಕು. ಫಸ್ಟು ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿದು ಮಿಡ್ ಪಾಯಿಂಟು, ಈ ಪಾಯಿಂಟ್ನ ನಾವು ಎಮ್ ಅಂತ ತಗೊಂಡ್ರೆ, ಎಮ್ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ. ಎ ಸಿ ಅನ್ನೋ ರೇಖೆ, ಬಿ ಡಿ ಅನ್ನೋ ರೇಖೆ, ಇವೆರಡಕ್ಕೂ ಕೂಡ ಎಮ್ ಅನ್ನೋದು ಒಂದು ಮಧ್ಯಬಿಂದು, ಮಿಡ್ ಪಾಯಿಂಟ್, ಹೌದಲ್ವಾ? ಹಾಗಾದ್ರೆ ನಾವು ಏನಂತ ಬರಿಬೋದು ಇಲ್ಲಿ? ಎ ಸಿದು ಮಿಡ್ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಹೆಂಗೆ ಬರೀತೀರಾ? x1 + x2/2 ಅಂದರೆ 1 + x/2, 1 + x/2, y + 6/2, y + 6/2. ಇದೇನಿದು? ಕೋಆರ್ಡಿನೇಟ್ಸ್ ಆಫ್ ಎಮ್. ಎ ಸಿದು ಮಿಡ್ ಪಾಯಿಂಟ್ ಎಮ್, ಆ ಮಿಡ್ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಅಂದರೆ ನಿರ್ದೇಶಾಂಕಗಳು 1 + x/2, y + 6/2. ಅದೇ ಮಿಡ್ ಪಾಯಿಂಟ್ ಇದೆಯಲ್ಲ ಅಂದರೆ ಎಮ್ಮು, ಈ ಲೈನ್ಗೂ ಕೂಡ ಮಿಡ್ ಪಾಯಿಂಟ್ ಆಗುತ್ತೆ. ಹಂಗಂದ್ರೆ ಈಕ್ವಲ್ ಟು ಯಾವುದ್ರ ಮಿಡ್ ಪಾಯಿಂಟು? 4, ಬಿ ಮತ್ತು ಡಿ, ಈ ಬಿಂದುಗಳ ರೇಖೆ ಇದೆಯಲ್ಲ ಆ ರೇಖೆಯ ಮಿಡ್ ಪಾಯಿಂಟ್ ಕೂಡ ಎಮ್ ಎ ಆಗುತ್ತೆ. ಹಾಗಾದರೆ 4 + 3/2, 4 + 3/2,
3 + 5/2 3 + 5/2 ಕ್ಲಿಯರ್ ಅಲ್ವಾ? ಫೈನ್. ಹಾಗಾದರೆ ಏನಿಲ್ಲ, ಇದು ತೋರ್ಸೋಕೆ ಬರ್ದಿದೆ ಅಷ್ಟೇ. ಸೊ ಇವಾಗ ನಾವು ಎಕ್ಸ್ನ ಎಕ್ಸ್ ಕೋಆರ್ಡಿನೇಟ್ ಜೊತೆ ಕಂಪೇರ್ ಮಾಡೋಣ. 1 + x/2 ಶುಡ್ ಬಿ ಈಕ್ವಲ್ ಟು 4 + 3 ಅಂದರೆ 7/2. 2 ಕ್ಯಾನ್ಸಲ್ ಆಗುತ್ತೆ. 1 ಈ ಕಡೆ ಬಂದರೆ x ಈಸ್ ಈಕ್ವಲ್ ಟು 7 - 1 ವಿಚ್ ಈಸ್ 6 ಆಗುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ y ಕೋಆರ್ಡಿನೇಟ್ನ y ಕೋಆರ್ಡಿನೇಟಿಗೆ ಕಂಪೇರ್ ಮಾಡಿ. ಅದು ಬೇರೆ ಕಲರ್ ಬರೆಯೋಣ. y ಕೋಆರ್ಡಿನೇಟ್ನ y ಕೋಆರ್ಡಿನೇಟ್ ಕಂಪೇರ್ ಮಾಡೋಣ ಅಂದರೆ y + 6/2 ಶುಡ್ ಬಿ ಈಕ್ವಲ್ ಟು 3 + 5 ಅಂದರೆ 8/2. 2 ಕ್ಯಾನ್ಸಲ್ ಮಾಡ್ಕೋಣ. 6ನ ಬಲಭಾಗ ಕಳಿಸಿದ್ರೆ y ಈಸ್ ಈಕ್ವಲ್ ಟು 8 - 6 ಆಯಿತು. y ಈಸ್ ಈಕ್ವಲ್ ಟು 2 ಆಯಿತು. ದೇರ್ ಫಾರ್ ದ ವ್ಯಾಲ್ಯೂ ಆಫ್ x ಈಸ್ 6, y ಈಸ್ 2. ಐ ಹೋಪ್ ಐ ಆಮ್ ಕ್ಲಿಯರ್ ಹೆಂಗೆ ಅಂತ. ಎಮ್ದು ಅಥವಾ ಒಂದು ಪ್ಯಾರಲೋಗ್ರಾಮ್ದು ಕೋಆರ್ಡಿನೇಟ್ಸ್ನ ಕೊಟ್ಟಾಗ ನೀವು ಯಾವ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಾ? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಸ್ ದ ಮಿಡ್ ಪಾಯಿಂಟ್ ಆಫ್ AC ಆ್ಯಂಡ್ BD. ಅಂದರೆ ಎ ಮತ್ತು ಸಿ ಶೃಂಗಗಳ ರೇಖೆ, ಇದರ ಮಿಡ್ ಪಾಯಿಂಟ್ ಅಂದರೆ ಮಧ್ಯಬಿಂದು ಕೂಡ ಎಮ್ ಆಗಿರುತ್ತೆ. B ಆ್ಯಂಡ್ D ಈ ಲೈನ್ನ ಮಿಡ್ ಪಾಯಿಂಟ್ ಕೂಡ ಅಂದರೆ ಮಧ್ಯಬಿಂದು ಕೂಡ ಎಮ್ ಆಗಿರುತ್ತೆ. ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಾ. ಹಾಗಂದ್ರೆ ಮಿಡ್ ಪಾಯಿಂಟ್ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್, ಸೇಮ್ ಪಾಯಿಂಟ್ ಇದು. ಸೊ ಈ ಎರಡು ಮಿಡ್ ಪಾಯಿಂಟ್ ಹೆಂಗೆ ಬರುತ್ತೆ? 1 + x/2 y + 6/2. ಈ ಎರಡು ಮಿಡ್ ಪಾಯಿಂಟ್ ಅಂದರೆ ಈ ಎರಡು ಪಾಯಿಂಟ್ಗಳ ಮಿಡ್ ಪಾಯಿಂಟ್ ಹೆಂಗೆ ಬರುತ್ತೆ? 4 + 3/2 3 + 5/2. ಎಕ್ಸ್ನ ಎಕ್ಸಿಗೆ ಕಂಪೇರ್ ಮಾಡಿ, ವೈನ ವೈ ಕಂಪೇರ್ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಮತ್ತು ವೈಗಳ ಮೌಲ್ಯಗಳು ಈಸಿಯಾಗಿ ಸಿಕ್ಬಿಡ್ತವೆ. ಓಕೆನಾ? ಸೊ ವೆರಿ ಸಿಂಪಲ್ ಕ್ವಶನ್ ಇದೆ ಆ್ಯಕ್ಚುಲಿ. ಐ ಹೋಪ್ ಐ ಆಮ್ ಕ್ಲಿಯರ್. ಓಕೆ, ನೆಕ್ಸ್ಟ್. ಇಫ್ A, B, C ಆ್ಯಂಡ್ D ಆರ್ ದ ವರ್ಟಿಸೀಸ್ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಒಂದು ಸಮಾಂತರ ಚತುರ್ಭುಜದ ಶೃಂಗಗಳಾಗಿವೆ ಅಂತ ಹೇಳ್ತಿದ್ದಾರೆ. ಎಕ್ಸ್ ಮತ್ತು ವೈನ ವ್ಯಾಲ್ಯೂನ ಕಂಡುಹಿಡಬೇಕು ಅಂತ ಹೇಳ್ತಿದ್ದಾರೆ. ನಾನು ಈ ಪ್ರಾಬ್ಲಮ್ ಮಾಡ್ತಾ ಇಲ್ಲ. 55th ಕ್ವಶನ್ ಅಂತ ಹೇಳ್ಬಿಟ್ಟು 56th ಕ್ವಶನ್ ಆನ್ಸರ್ ಇಲ್ಲಿ ಬರೀಬೇಕು. ದಿಸ್ ಶುಡ್ ಬಿ ಕಮೆಂಟೆಡ್. ಗೊತ್ತಾಗ್ತಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ನೀವು ಇದನ್ನ ಆನ್ಸರ್ ಹೇಳಬೇಕು. ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. 55th ಕ್ವಶನ್ನು ಹೆಂಗೆ ಮಾಡ್ತೀವಿ? ಜಸ್ಟ್ ಲೈಕ್ ದ ಲಾಸ್ಟ್ ಕ್ವಶನ್ ಹೆಂಗೆ ಮಾಡೋದು ಅದೇ ರೀತಿ ಮಾಡ್ತೀವಿ. ಮುಂದಿನ ಪ್ರಶ್ನೆ. ದ ವರ್ಟಿಸೀಸ್ ಆಫ್ ದಿ ಟ್ರಯಾಂಗಲ್ ABC. ABC ಅನ್ನೋದು ಒಂದು ತ್ರಿಭುಜ. ಓಕೆನಾ? ABC ಅಂತಕ್ಕಂಥದ್ದು ಒಂದು ತ್ರಿಭುಜ ಇದೆ. ಅದರ ಶೃಂಗಗಳನ್ನ ಕೊಡ್ತೀಯಾರ ಅವರು. ABC ಶೃಂಗಗಳು -3, 2, -1, -4 ಹಾಗೂ 5, 2 ಅಂತೆ. ಓಕೆನಾ? M and N ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ AB ಆ್ಯಂಡ್ AC. ಅಂದರೆ M ಮತ್ತು N ಕ್ರಮವಾಗಿ AB ಮತ್ತು AC ಗಳ ಮಧ್ಯಬಿಂದುಗಳಾಗಿವೆ. ಮಧ್ಯಬಿಂದು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು? ಕರೆಕ್ಟ್, ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಅಥವಾ ಮಧ್ಯಬಿಂದು ಸೂತ್ರನ ಬಳಸ್ತೀವಿ. ಓಕೆ, ಎಲ್ಲ ಒಂದು ಕಡೆ ಬಳಸಬೇಕು. ಗೊತ್ತಾಗ್ತಿದೆ ಯಾಕೆ ಬಂತು? ಮಿಡ್ ಪಾಯಿಂಟ್ ಅಂತ ಅವರೇ ಹೇಳಿದ್ದಾರೆ, ಹಾಗಾಗಿ ಮಿಡ್ ಪಾಯಿಂಟ್ ಫಾರ್ಮುಲಾ ಬಳಸ್ತೀವಿ. ಓಕೆ, ಪ್ರೂವ್ ದಟ್ 2mn is equal to BC. 2mn is equal to BC. ಹೆಂಗಂದ್ರೆ ನಮಗೆ mn ಲೆಂತ್ ಗೊತ್ತಾಗಬೇಕು, BC ಲೆಂತ್ ಗೊತ್ತಾಗಬೇಕು, ಹೌದಲ್ವಾ? ಸೊ 2mn is equal to BC ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಫಸ್ಟ್ ಇದಕ್ಕೆ ಏನು ಮಾಡೋಣ? ಎಮ್ ಮತ್ತು ಎನ್ನ ಕೋಆರ್ಡಿನೇಟ್ಸ್ ಅಂದರೆ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋಣ. ಹೆಂಗೆ ಕಂಡುಹಿಡಿಯೋದು? AB ಗೆ M ಮಿಡ್ ಪಾಯಿಂಟು, AC ಗೆ N ಮಿಡ್ ಪಾಯಿಂಟು. ಹಾಗಾದರೆ -3 -1/2 2 -4/2 ಇವೆರಡನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ M ಕೋಆರ್ಡಿನೇಟ್ ಸಿಗುತ್ತೆ, ಹೌದಲ್ವಾ? ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಎಮ್ದು ಕೋಆರ್ಡಿನೇಟ್ಸು ಪಾಯಿಂಟ್ M ಈಸ್ ಈಕ್ವಲ್ ಟು ಹೆಂಗೆ ಕಂಡುಹಿಡ್ತೀರಾ? -3 -1 x1 + x2 ವಿಚ್ ಈಸ್ -3 + -1/2, ನೆಕ್ಸ್ಟ್ 2 + -4 2 + -4/2 ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? -1 ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಯಿತು. -1 -2 -1 ಅಂದರೆ -3 -1 ಅಂದರೆ -4/2, 2 ಪ್ಲಸ್ ಇಂಟು ಮೈನಸ್ -2 - 4 ವಿಚ್ ಈಸ್ -2/2. ಅಂದರೆ M ಕೋಆರ್ಡಿನೇಟ್ಸ್ ಏನಾಗುತ್ತೆ? 2 1s are 2 -2s are 2 1s are 2 -1s are ವಿಚ್ ಈಸ್ -2, -1. M ಬಿಂದುವಿನ
ನಿರ್ದೇಶಾಂಕಗಳು -2, -1. ಓಕೆ, ನೆಕ್ಸ್ಟ್ ಅದೇ ರೀತಿ ಎನ್ನ ಕೋಆರ್ಡಿನೇಟ್ಸ್ ಕೂಡ ಕಂಡುಹಿಡಿಯಬಹುದು. ನಾವು ಹೆಂಗೆ ಕಂಡುಹಿಡಿಯೋದು? ಎ ಮತ್ತು ಸಿ ನಡುವಿನ ಮಧ್ಯಬಿಂದು ಯಾವುದು? ಎನ್ ಆಗಿದೆ. ಹಾಗಾದರೆ ಮಧ್ಯಬಿಂದು ಸೂತ್ರನೇ ಅಪ್ಲೈ ಮಾಡೋಣ. ಏನಾಗುತ್ತೆ? ಸೊ -3 + 5 -3 + 5/2, 2 + 2 2 + 2/2, x1 + x2/2 y1 + y2/2. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಓಕೆ, -3 + 5 ಅಂದರೆ +2/2, 2 + 2 ಅಂದರೆ 4/2, 1 2 2 ಅಂದರೆ 1, 2. n ಬಿಂದುವಿನ ನಿರ್ದೇಶಾಂಕಗಳು 1, 2 ಆಯಿತು. m ಬಿಂದುವಿನ ನಿರ್ದೇಶಾಂಕಗಳು -2, -1 ಆಯಿತು. ಸೊ ಇಲ್ಲಿಂದ ಸುಲಭ. ನಮ್ಗೆ ಏನೇನು ಕಂಡುಹಿಡಿಬೇಕು? mn ಬೇಕು, bc ವ್ಯಾಲ್ಯೂ ಬೇಕು. mn ಹೆಂಗೆ ಕಂಡುಹಿಡಿತೀರಾ? mn ನಡುವೆ ಡಿಸ್ಟೆನ್ಸ್ ಬೇಕು, ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಹೌದಲ್ವಾ? ಇದನ್ನ x2 y2 ಅಂತ ತಗೋಣ, ಇದನ್ನ x1 y1 ಅಂತ ತಗೋಣ. 1 ಮೈನಸ್ ಇಲ್ಲಿ -2 ಇದೆ, ಹಂಗಂದ್ರೆ -2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 2 ಮೈನಸ್ y1 ಅಂದರೆ -1 ಬ್ರಾಕೆಟ್ ಒಳಗಡೆ ಬರ್ಕೊಂಡು -1 ಹೋಲ್ ಸ್ಕ್ವೇರ್. ಕ್ಲಿಯರಾ? ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ 1 + 2 3 ಆಯಿತು. 3 ಸ್ಕ್ವೇರ್ ಈಸ್ 9 ಪ್ಲಸ್ 2 ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಯಿತು. 2 + 1 ಅಂದರೆ 3 ಸ್ಕ್ವೇರ್ ಈಸ್ 9, ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 + 9 ಅಂದರೆ 18 ಆಯಿತು. ಅಂದರೆ mn ವ್ಯಾಲ್ಯೂ √18 ಆಯಿತು. ಲೆಟ್ ಅಸ್ ಚೆಕ್ ದಿಸ್ ಆಸ್ ಇಕ್ವೇಶನ್ 1. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಬೇಕು? ಬಿ ಸಿ ಕಂಡುಹಿಡಬೇಕು ನಮಗೆ. ಬಿ ಸಿ ಅದನ್ನು ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯೋಣ. ಬಿ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ ಆಫ್ -1 ಅಂದರೆ 5 ಮೈನಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ ಇಂಟು ಮೈನಸ್ ಆಫ್ -4 ಅಂದರೆ 2 ಮೈನಸ್ -4 ಹೋಲ್ ಸ್ಕ್ವೇರ್, ವಿಚ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಮಾಡ್ತೀನಿ. 5 ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಯಿತು. 5 + 1 is 6. 6 ಸ್ಕ್ವೇರ್ ಈಸ್ ಎಷ್ಟು? 6 ಸ್ಕ್ವೇರ್ ಈಸ್ 36 ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 + 4 ಈಸ್ 6. 6 ಸ್ಕ್ವೇರ್ ಅಂದರೆ 36, ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 + 36 ಅಂದರೆ 72. ಕರೆಕ್ಟಾಗಿದೆಯಾ? ಓಕೆ, ಇದನ್ನು ನಾವು ಯಾವ ರೀತಿ ಬರಿಬೋದು? ಈಸ್ ಈಕ್ವಲ್ ಟು 72ನ 36 × 2 ಅಂತ ಬರಿಬೋದಲ್ವಾ? 36 × 2 ಅಂಡರ್ ರೂಟ್. ಕರೆಕ್ಟಾ? ಸೊ 36 ಅಂದರೆ ಸ್ಕ್ವೇರ್ ರೂಟ್ ಆಫ್ 36 is 6 √2. ಅದೇ ರೀತಿ ಇದನ್ನು ಕೂಡ ನಾನು ಇಲ್ಲೇ ಮಾಡಿ ತೋರಿಸ್ತೀನಿ. ಈಸ್ ಈಕ್ವಲ್ ಟು 18ನ ಸ್ಕ್ವೇರ್ ರೂಟ್ ಆಫ್ 9 × 2 ಅಂತ ಬರ್ಕೋಬೋದು, ವಿಚ್ ಈಸ್ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 √2 ಆಗುತ್ತೆ. ಲೆಟ್ ಟೇಕ್ ದಿಸ್ ಆಸ್ ಇಕ್ವೇಶನ್ 1, this as equation 2. We have to prove that 2 × mn. Let us do one thing. 2 × mn is equal to bc ಅಂತ ಪ್ರೂವ್ ಮಾಡಬೇಕು. ಟು ಪ್ರೂವ್, ಹೌದಲ್ವಾ? 2 × m ಜಾಗದಲ್ಲಿ ಏನು ಹಾಕೋಣ? 3 √2 ಹಾಕೋಣ. 3 √2 is equal to bc ಏನು? 6 √2. 2 3s 6 √2 is equal to 6 √2. LHS is equal to RH. ಹೆನ್ಸ್ ಪ್ರೂವ್ಡ್ ಅಂತ ಬರಿಬೋದು. ಹೆಂಗೆ ಬಂತಿದು? mn ಕಂಡುಹಿಡಿದ್ವಿ, ಬಿ ಸಿ ಏನಂತ ಕಂಡುಹಿಡಿದ್ವಿ. mn 3 √2 ಬಂತು, ಬಿ ಸಿ 6 √2 ಬಂತು. ಇದು ಹೆಂಗೆ ಬಂತು ನಮಗೆ? ಫಸ್ಟು ಎಮ್ ಮತ್ತು ಎನ್ನ ಕೋಆರ್ಡಿನೇಟ್ಸ್ ಕಂಡುಹಿಡಿದ್ವಿ, ಆಮೇಲೆ mn ಡಿಸ್ಟೆನ್ಸ್ ಫಾರ್ಮುಲಾ ದೂರ ಸೂತ್ರವನ್ನು ಬಳಸಿ ಕಂಡುಹಿಡಿದ್ವಿ 3 √2 ಅಂತ. ಬಿ ಸಿ ಅವರೇ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, ಹಾಗಾಗಿ ಬಿ ಸಿ 6 √2 ಬಂತು. ಸೊ ಇದನ್ನು ಈಕ್ವೇಷನ್ಗೆ ಹಾಕಿ ಕೊಟ್ಟಿರೋ ಈಕ್ವೇಷನ್ಗೆ LHS = RHS ಅಂತ ಪ್ರೂವ್ ಮಾಡಿದ್ರೆ ಆಗೋಯ್ತು. ವೆರಿ ಸಿಂಪಲ್. ನೆಕ್ಸ್ಟ್ ಈ ಪ್ರಾಬ್ಲಮ್ ಕೂಡ ನಾನು ಮಾಡ್ತಾ ಇಲ್ಲ, ಏನಕ್ಕೆ ಅಂದರೆ ವೆರಿ ಸಿಂಪಲ್ಲೇ ಪ್ರೂವ್ ಮಾಡಬೇಕು. EF is equal to 1/2 BC ಅಂತ ನಿಮ್ಮ ಕೆಲಸ ಮಾಡ್ಬೇಡ. ಸೊ ಏನು ಕೊಡ್ತಿದ್ದಾರೆ? EF ಆರ್ ದ ಮಿಡ್ ಪಾಯಿಂಟ್ಸ್ ಅಂತ ಕೊಡ್ತಿದ್ದಾರೆ. ಅಂದರೆ ಇ ಮತ್ತು ಎಫ್ ಅನ್ನೋದು AB AC ಗಳ ಮಿಡ್ ಪಾಯಿಂಟ್ ಅಂತ. ದೇರ್ ಫೋರ್ ನಾನು ಡೈರೆಕ್ಟಾಗಿ ಮಾಡ್ತೀನಿ. AB ದು ಮಿಡ್ ಪಾಯಿಂಟು
ಇಸ್ ಈಕ್ವಲ್ ಟು ಯಾವುದು ಇ, ಹೌದಲ್ವಾ? ಇ ಅನ್ನೋದು ಎ ಬಿದು ಮಿಡ್ ಪಾಯಿಂಟ್. ಹಂಗಂದ್ರೆ 7 + 9/2, 7 + 9 ಅಂದರೆ ಎಷ್ಟೊಳಗೆ 16/2, 16/2, 2 + 10/2 ಅಂದರೆ 12/2, 12/2. ಇದು ಇದು ಕೋಆರ್ಡಿನೇಟ್ಸು ವಿಚ್ ಈಸ್ 1 8 1 6. ಸಾರಿ, ಕೋಆರ್ಡಿನೇಟ್ಸ್ ಏನಾಗುತ್ತೆ 8, 6 ಆಗುತ್ತೆ ಈ ಕೋಆರ್ಡಿನೇಟ್ಸು. ಅದೇ ರೀತಿ ಎ ಸಿದು ಮಿಡ್ ಪಾಯಿಂಟ್ ಎಫ್, ಹಂಗಂದ್ರೆ ಎಫ್ ಕೋಆರ್ಡಿನೇಟ್ಸ್ ಏನಾಗಬೇಕು, ಎಫ್ ಇಸ್ ಈಕ್ವಲ್ ಟು 7 + 1/2 ಅಂದರೆ 8/2, 2 + 4/2, 2 + 4 ಅಂದರೆ 6/2. ಕರೆಕ್ಟ್ ಅಲ್ವಾ? ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1 4 1 3. ಸೊ 4, 3 ಆಯ್ತು. ಇದೇನಿದು ಎಫ್ನ ಕೋಆರ್ಡಿನೇಟ್ಸ್. ಕ್ಲಿಯರ್ ಅಲ್ವಾ? ಸೊ ಈ ಎಫ್ ಗೊತ್ತಾಯ್ತು ನಮಗೆ. ಮತ್ತೆ ಅಂದರೆ ಈ ಕೋಆರ್ಡಿನೇಟ್ಸ್, ಇನ ನಿರ್ದೇಶಾಂಕಗಳು ಗೊತ್ತಾಯ್ತು, ಎಫ್ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತಾಯ್ತು. ಇ ಎಫ್ ಡಿಸ್ಟೆನ್ಸ್ ಕಂಡುಹಿಡಿಬೋದಾ, ದೂರವನ್ನು ಹೆಂಗೆ ಕಂಡುಹಿಡಿಯೋದು? ಇ ಎಫ್ ಇಸ್ ಈಕ್ವಲ್ ಟು √, x2 - x1 ಹೋಲ್ ಸ್ಕ್ವೇರ್, ಹಂಗಂದ್ರೆ 4 - 8 ಹೋಲ್ ಸ್ಕ್ವೇರ್, 4 - 8 ಅಂದರೆ -4 ಸ್ಕ್ವೇರ್, ಪ್ಲಸ್ 3 - 6 ಹೋಲ್ ಸ್ಕ್ವೇರ್, 3 - 6 ಅಂದರೆ -3 ಹೋಲ್ ಸ್ಕ್ವೇರ್, ವಿಚ್ ಈಸ್ ಈಕ್ವಲ್ ಟು √, -4 ಸ್ಕ್ವೇರ್ ಅಂದರೆ 16 ಆಯಿತು, ಪ್ಲಸ್ -3 ಸ್ಕ್ವೇರ್ ಅಂದರೆ 9 ಆಯಿತು, ವಿಚ್ ಈಸ್ ಈಕ್ವಲ್ ಟು √25, ವಿಚ್ ಈಸ್ ಈಕ್ವಲ್ ಟು 5 ಯೂನಿಟ್ಸ್. ಕರೆಕ್ಟಾ? ಇ ಎಫ್ 5 ಯೂನಿಟ್ಸ್ ಬಂತು. ನಾವೇನು ತೋರಿಸ್ಬೇಕಾಗಿದೆ ಬಿ ಸಿ ಅಲ್ಲಿ ಅರ್ಧ ಇ ಎಫ್ ಆಗಿದೆ ಅಂತಂದರೆ ಬಿ ಸಿ 10 ಅಂತ ಬರ್ಬೇಕು ನಮಗೆ, ಹೌದಲ್ವಾ? ಸೊ ಬಿ ಸಿ ಕಂಡುಹಿಡಿಯೋಣ. ಬಿ ಸಿ ಇಸ್ ಈಕ್ವಲ್ ಟು √1 - 9 ಹೋಲ್ ಸ್ಕ್ವೇರ್, 1 - 9 ಹೋಲ್ ಸ್ಕ್ವೇರ್ ಅಂದರೆ -8 ಸ್ಕ್ವೇರ್, ಪ್ಲಸ್ 4 - 6 ಸ್ಕ್ವೇರ್, 4 - 6 ಅಂದರೆ 4 - 10 ಸ್ಕ್ವೇರ್, ವಿಚ್ ಈಸ್ -6 ಸ್ಕ್ವೇರ್, ಇಸ್ ಈಕ್ವಲ್ ಟು √, -8 ಅಂದರೆ -8 × -8 ಈಸ್ 64, ಪ್ಲಸ್ -6 × -6 ಅಂದರೆ 36, 64 + 36 100 ಬರುತ್ತೆ, √100, ವಿಚ್ ಈಸ್ ಈಕ್ವಲ್ ಟು 10 ಯೂನಿಟ್ಸ್. ನಮಗೇನು ಪ್ರೂವ್ ಮಾಡೋಕೆ ಹೇಳಿದರೆ ಇ ಎಫ್ ಈಸ್ ಈಕ್ವಲ್ ಟು 1/2 ಇಂಟು ಬಿ ಸಿ ಅಂತ ಪ್ರೂವ್ ಮಾಡೋಕೆ ಹೇಳಿದರೆ ಇ ಎಫ್ ಎಷ್ಟು ಬಂತು 5 ಯೂನಿಟ್ಸ್, 5 ಈಸ್ ಈಕ್ವಲ್ ಟು 1/2 ಇಂಟು ಬಿ ಸಿ ಎಷ್ಟು ಬಂತು 10, 1 5 5 ಈಸ್ ಈಕ್ವಲ್ ಟು 5 ಅಂದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್, ಹೆನ್ಸ್ ಪ್ರೂವ್. ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡಿದೆ ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಮಗೆ. ಸೇಮ್ ಕ್ವಶನ್ಸ್ ಇದೆ. ಸೊ ನೆಕ್ಸ್ಟು ವಾಟ್ ಈಸ್ ದೇರ್? ಇಲ್ಲಿ ಮುಗಿತಾ? ಕನ್ನಡ ನಂತರನೇ ಹಾಕೊಂಡಿದ್ದೇನೆ. ಫೈನ್, ಇಲ್ಲಿಗೆ ನಮ್ಮ LBA ಕ್ವಶನ್ಸ್ ಮುಗಿಯುತ್ತೆ. ಬಟ್ ಆದರೆ ಇನ್ನೂ ವೈಡ್ ವೆರೈಟಿ ಆಫ್ ಕ್ವಶನ್ಸ್ ಇದೆ. ಪ್ಯಾರಲೋಗ್ರಾಮ್ ಮತ್ತು ಟ್ರಯಾಂಗಲ್ ಮೇಲೆ LBA ಕೊಟ್ಟಿದ್ದಾರೆ, ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಕೂಡ ಕೆಲವು ಪ್ರಾಬ್ಲಮ್ಸ್ ಇದೆ, ಅದನ್ನು PYQs ಅಲ್ಲಿ ನೋಡ್ಬೋದು, ಅಥವಾ ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ, ಅಥವಾ ನಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಪ್ರಶ್ನೆಗಳನ್ನ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದು ಬೇಸಿಸ್. ಈ ಬೇಸಿಸ್ ಮೇಲೆ ನೀವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈ ಚಾಪ್ಟ್ರು ವೆರಿ ಈಸಿ, ಒಂಥರ ಪಾಸಿಂಗ್ ಪ್ಯಾಕೇಜನ್ನು ಬಳಸ್ಬೋದು ಪದನ. ವೆರಿ ಸ್ಕೋರಿಂಗ್ ಚಾಪ್ಟರ್ ಇದೆ ಆ್ಯಕ್ಚುಲಿ. ಅಂದರೆ ಡೆಫಿನೆಟ್ಲಿ 6 ಮಾರ್ಕ್ಸ್ ನಮ್ಮ ಜಾಬಿಗೆ ಬಂದೇ ಬರುತ್ತೆ, ಹೌದಲ್ವಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಹೆಂಗೆ ಸಾಲ್ವ್ ಮಾಡಿದ್ವಿ, ಹೆಂಗೆ ಮಾಡೋದು, ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ಬೇಕು ಈ ಪ್ರಾಬ್ಲಮ್ನ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮಗೆ ಏನು ಇನ್ನೂ ಹೇಳ್ಕೊಡ್ಬೇಕು ಅದನ್ನು ನೀವು ಕಮೆಂಟ್ ಸೆಕ್ಷನ್ ಆಲ್ರೆಡಿ ತಿಳಿಸಿದ್ದೀರಾ. ಈ ಚಾಪ್ಟರ್ ಬೇಕಂತ ಹೇಳಿದ್ರಿ, ಅದಕ್ಕೆ ಈ ಚಾಪ್ಟರ್ ಬಗ್ಗೆ LBA ಕ್ವಶನ್ಸ್ ಸಾಲ್ವ್ ಮಾಡಿದೆ. ಇದೇ ರೀತಿ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ವೆಲ್, ಆಲ್ ದ ವೆರಿ ಬೆಸ್ಟ್, ಟೇಕ್ ಕೇರ್, ಬಾಯ್ ಬಾಯ್.